ಸದಾರವಿಂದ ಸದ್ಗುರು ಪದಾರವಿಂದ ಭೂಮಿಕಾ ಭಜೇಹಮಾನತಶ್ರಿಯೋ ಜಯಪ್ರದಾ ಸುರಕ್ಷಿಕಾ ಮಿರಾಮಿರೇತಿ ಮಾತರಂ ಸಮಾಹ್ವಯನ್ಮದಂತರಂ ಸುಧಾತಿಶಾಹಿ ಸದೃಚಿಂ ದಧಾತ್ಮಖಂಡ ಜೀವಿಕಾಂ. ಓಂ ಶ್ರೀ ಅರವಿಂದ ಮೀರ. ನಾವು ಚೈತ್ಯದ ಸಾಧನೆಯನ್ನು, ಚೈತ್ಯ ಪುರುಷದ ಸಾಧನೆ ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಚೈತ್ಯ ಪುರುಷದ ಪಾತ್ರ ಹಾಗೂ ತಿಳಿಬಹುದು. ಅದನ್ನ ನೋಡ್ತಾ ಇದ್ವಿ. ಹೀಗೆ ಶ್ರೀ ಅರವಿಂದರು ಹಿಂದೆ ಸ್ವಲ್ಪ ನೋಡಿದ್ವಿ. ಇದನ್ನ ಒಂದು ಮುಖ್ಯವಾದ ಟಿಪ್ಪಣಿ ಕೊಡ್ತಾರೆ. ಇದು ಚೈತ್ಯ ಪುರುಷಕ್ಕೆ ಶ್ರೀ ಅರವಿಂದರ ಯೋಗದಲ್ಲಿರುವ ಪ್ರಾಮುಖ್ಯತೆಯನ್ನು ತೋರಿಸ್ತದೆ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ನಾವುಗಳು ತಪ್ಪಾಗಿ ತಿಳಿಯುವಂಥ ಕೆಲವೊಂದು ಭ್ರಮೆಗಳನ್ನು ನಿರಸನ ಮಾಡುತ್ತದೆ. ಶ್ರೀ ಅರವಿಂದರು ಹೇಳ್ತಾರೆ, ಜೀವವು ಅಂದ್ರೆ ಚೈತ್ಯ ಪುರುಷವು, ಹಿ ಆಲ್ವೇಸ್ ಐಡೆಂಟಿಫೈಸ್, ಸಾಮಾನ್ಯವಾಗಿ ಮಾತಾಡುವಾಗ ಜೀವ ಅಂದ್ರೆ ಚೈತ್ಯ ಪುರುಷ ಅಂತ, ದಿವ್ಯ ಸತ್ಯದೊಂದಿಗೆ ನೇರ ಸಂಪರ್ಕದಲ್ಲಿದೆ. ಆದರೆ ಅದು ಮನುಷ್ಯನಲ್ಲಿ ಮಾನಸ, ಪ್ರಾಣಿಕ ಸತ್ಯ ಮತ್ತು ಭೌತಿಕ ಪ್ರಕೃತಿಯಿಂದ ಮುಚ್ಚಲ್ಪಟ್ಟಿದೆ. ಇದು ನಮಗೆಲ್ಲ ಅರ್ಥ ಆಗುವಂಥದ್ದು. ಮುಂದಿನ ಟಿಪ್ಪಣಿ ಏನಿದೆ ಅದು ಸ್ವಲ್ಪ ನಮಗೆ ಖಾರವಾಗಿ ಕಾಣಿಸ್ತದೆ. ಒಬ್ಬನು ಯೋಗಾಭ್ಯಾಸವನ್ನು ಮಾಡಿ ಮಾನಸ ಮತ್ತು ವಿಚಾರದಲ್ಲಿ ದೀಪ್ತತೆಯನ್ನು ಹೊಂದಬಹುದು. ಒಬ್ಬನು ಶಕ್ತಿಯನ್ನು ಜಯಿಸಿ ಪ್ರಾಣಿಕದ ನಾನಾ ಬಗೆಯ ಅನುಭವಗಳಲ್ಲಿ ಲೋಲುಪ್ತನಾಗಬಹುದು. ಒಬ್ಬನು ಆಶ್ಚರ್ಯಕರ ಭೌತಿಕ ಸಿದ್ಧಿಗಳನ್ನು ಹೊಂದಬಹುದು. ಆದರೆ ಹಿಂದಿರುವ ನಿಜವಾದ ಜೀವಶಕ್ತಿಯು ಆವಿರ್ಭವಿಸದಿದ್ದರೆ, ಚೈತ್ಯ ಪ್ರಕೃತಿಯು ಮುಂದೆ ಬಂದು ನಿಲ್ಲದಿದ್ದರೆ ಅಂತಹ ಅಪ್ಪಟವಾದುದೇನನ್ನು ಸಾಧಿಸಲಾಗಿಲ್ಲವೆಂದೇ ಹೇಳಬೇಕು. ಈ ಯೋಗದಲ್ಲಿ ಚೈತ್ಯ ಪುರುಷವೇ ಪ್ರಕೃತಿಯನ್ನು ಸುಪ್ರಮಾನಸ ಬೆಳಕಿಗೆ ಮತ್ತು ಕೊನೆಯಲ್ಲಿ ಪರಾತ್ಪರ ಆನಂದಕ್ಕೆ ತೆರೆಯುವಂತಹದು. ಇದು ಬಹಳ ಮುಖ್ಯವಾದ ಹೇಳಿಕೆ ಶ್ರೀ ಅರವಿಂದರದು ಅಥವಾ ಬರವಣಿಗೆ. ಸಾಕಷ್ಟು ಯೋಗಿಗಳ ಅದ್ಭುತ ಅನಿಸುವಂಥ, ವಿಸ್ಮಯಗೊಳಿಸುವಂಥ ಸಿದ್ಧಿಗಳನ್ನು ನೋಡ್ತೇವೆ ನಾವು. ಪರಮಹಂಸ ಯೋಗಾನಂದರ ಆಟೋಬಯೋಗ್ರಫಿ, ಆತ್ಮಕಥನ ಓದಿದ್ರೆ ಗೊತ್ತಾಗ್ತದೆ. ಅವುಗಳನ್ನೆಲ್ಲ ಓದಿ ನಾವು ಆಶ್ಚರ್ಯಚಕಿತರಾಗುತ್ತೇವೆ. ಆದರೆ ಶ್ರೀ ಅರವಿಂದರು ಇಂಥದಕ್ಕೆ ಹೆಚ್ಚು ಮಹತ್ವ ಕೊಡೋದಿಲ್ಲ. ಅವ್ರು ಓಪನ್ ಆಗಿ ಹೇಳ್ತಾರೆ, ಎಲ್ಲಿಯವರೆಗೂ ಈ ಚೈತ್ಯದ ಮುಂದೆ ಬಂದು ನಿಲ್ಲುವಿಕೆ ಅಥವಾ ಅದರ ಉನ್ಮೀಲನ, ತೆರೆದುಕೊಳ್ಳುವಿಕೆ ಆಗುವುದಿಲ್ಲವೋ ಅಂತಹ ಅಪ್ಪಟವಾದುದೇನನ್ನೂ ಸಾಧಿಸಲಾಗಿಲ್ಲ. ನಥಿಂಗ್ ಜುನೈನ್ ಹ್ಯಾಸ್ ಬೀನ್ ಡನ್ ಅಂತಾರೆ. ಇದು ನಮಗೆ ಬಹಳ ಆಶ್ಚರ್ಯವನ್ನುಂಟು ಮಾಡ್ತದೆ. ವಿಶೇಷವಾಗಿ ಮುಂದೇನಂತಾರೆ, ಸುಪ್ರಮಾನಸ ಬೆಳಕಿಗೆ ಪ್ರಕೃತಿಯನ್ನು ತೆರೆಯುವಂತಹದೇ ಚೈತ್ಯ ಪುರುಷ. ಅಂದ್ರೆ ಚೈತ್ಯ ಪುರುಷದ ಸಹಾಯ ಇರಲಾರ್ದೆ ಸುಪ್ರಮಾನಸವನ್ನ ನಾನು ಹೊಂದಿದ್ದೇನೆ ಅನ್ನುವರು, ಹೊಂದಬಹುದು ಎನ್ನುವರು ಇಬ್ಬರಿಗೂ ಗೊತ್ತಿಲ್ಲ. ಇದರಿಂದ ನಾವು ಹತ್ತಾರು ನಿಗಮನಗಳನ್ನು, ಡಿಡಕ್ಷನ್ಸ್ ಮಾಡಬಹುದು. ಶ್ರೀ ಅರವಿಂದರ ಅಭಿಪ್ರಾಯ ಏನು ಅಂತ. ಯಾಕೆಂದ್ರೆ ಕೆಲವು ಜನ ತಮ್ಮ ಗುರುಗಳು ಅಥವಾ ಆಧ್ಯಾತ್ಮಿಕ ನೇತಾರರನ್ನು ಮುಂದಿಟ್ಕೊಂಡು
ಅವರ ಸಿದ್ಧಿಯೇ ಪರಮ ಸಿದ್ಧಿ ಅನ್ನೋ ರೀತಿ ಮಾತಾಡೋದನ್ನು ಪ್ರತಿಯೊಬ್ಬರು ಹೇಳ್ತಾರೆ, ನಾವು ಹೇಳ್ತೇವೆ. ಅದು ಸರಿಯಾದದೆ ಅನ್ನೋದು ಪ್ರಶ್ನೆ. ಶ್ರೀ ಅರವಿಂದ್ರ ಇಲ್ಲಿ ಹೇಳ್ತಾರೆ, ಚೈತ್ಯದ ಉನ್ಮೀಲನ ಇರಲಾರದೆ, ಅದರ ತೆರೆದುಕೊಳ್ಳುವಿಕೆ ಇರಲಾರದೆ ನಾವು ಸುಪ್ರಮಾನಸ ಸಿದ್ಧಿಯನ್ನ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಚೈತ್ಯದ ಮಾರ್ಗ ಬೇಕೇ ಬೇಕು. ಆತ್ಮ ಸಾಕ್ಷಾತ್ಕಾರದಿಂದ ಇದು ಸಾಧ್ಯವಿಲ್ಲ. ಇದೊಂದು ಗಂಭೀರ ರೂಪವಾದ ಒಂದು ಟಿಪ್ಪಣಿ. ಯಾಕಂದ್ರೆ ಎಲ್ಲರೂ ತಿಳಿಯೋದೇನು? ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ಕ್ಯಾಪಿಟಲ್ ಎಸ್, ಸೆಲ್ಫ್ ರಿಯಲೈಸೇಷನ್, ಇದು ಆಗಿದೆ ಅಂದ ಮೇಲೆ ಏನೋ ಘನವಾದದ್ದನ್ನ ಸಾಧಿಸಲಾಗಿದೆ. ಕೆಲವೊಮ್ಮೆ ಆಧ್ಯಾತ್ಮದ ಕೊನೆಗೆ ಬಂದು ಬಿಟ್ಟಿದ್ದೇವೆ. ಕೆಲವೊಂದು ಮಠದ ಅಥವಾ ಮಿಷನ್ ಜನ ಹೀಗೆ ತಿಳಿತಾರೆ. ಇದು ಸಿಂಧುವೇ ಕನಿಷ್ಠ ಶ್ರೀ ಮಾತಾರವಿಂದರ ಅಭಿಪ್ರಾಯದಲ್ಲಿ ಸಿಂಧುವಾದದ್ದೇ ಅಂದ್ರೆ ಈಸ್ ಇಟ್ ವ್ಯಾಲಿಡ್? ಇದು ಪ್ರಶ್ನೆ. ಇದನ್ನ ಶ್ರೀ ಅರವಿಂದರು ಇಲ್ಲಿ ಬಗೆಹರಿಸಿದ್ದಾರೆ. ದಟ್ ಚೈತ್ಯ ಪುರುಷದ ತೆರೆದುಕೊಳ್ಳುವಿಕೆ ಅಥವಾ ಮುಂದೆ ಬರುವಿಕೆ ಇರಲಾರದೆ ಸುಪ್ರಮಾನಸ ಯೋಗ ಸಾಧ್ಯವಿಲ್ಲ. ಹಾಗಾಗಿ ರೂಪಾಂತರಣವು ಸಾಧ್ಯವಿಲ್ಲ. ಇದು ನಮಗೆ ಬಹಳ ಸ್ಪಷ್ಟವಾಗಿ ಮನನ ಆಗಿರ್ಬೇಕು. ಏಕೆಂದ್ರೆ ಮುಂದೆ ನಾವು ಹೋದಂತೆಲ್ಲ ಇದು ಸಾಕಷ್ಟು ತೊಂದರೆಗಳಿಗೆ ಕಾರಣ ಆಗ್ತದೆ. ಅಂದ್ರೆ ಈ ಒಂದು ವಿಚಾರದಲ್ಲಿರುವ ಗೊಂದಲ. ಹಾಗಾಗಿ ಬಹಳಷ್ಟು ಜನ ಸಾವಿತ್ರಿಯಲ್ಲಿ ತಮ್ಮದೇ ಅರ್ಥಗಳನ್ನು ಹಚ್ಚುವುದನ್ನ ನಾವು ನೋಡ್ತೇವೆ. ಅವರು ಬರೆದಿರೋ ಬರವಣಿಗೆಯಲ್ಲಿ ಅದನ್ನ ಭಾಷ್ಯ ಅಂತ ಕರೀರಿ, ವ್ಯಾಖ್ಯಾನ ಅಂತ ಕರೀರಿ, ಏನೇ ಕರೆದ್ರು ಅದರಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇರಿರೋದನ್ನು ನೋಡಬಹುದು. ಏತಕ್ಕಾಗಿ ಅಶ್ವಪತಿ ಮಹಾರಾಜ ದ ಬುಕ್ ಆಫ್ ದ ಡಿವೈನ್ ಮದರ್ನಲ್ಲಿ ಅದ್ವೈತ ಸಿದ್ಧಿ, ದ ಪರ್ಶೂಟ್ ಆಫ್ ದ ಅನ್ನೋಯಬಲ್ ಎನ್ನುವಂತಹ ಅತ್ಯುನ್ನತವಾದ ಸಿದ್ಧಿಯನ್ನ ಪಡೆದ ಮೇಲೂ ಕೂಡ ಅವನು ತೃಪ್ತ ಏಕಾಗೋದಿಲ್ಲ ಅನ್ನೋದಕ್ಕೆ ಅವರಲ್ಲಿ ಉತ್ತರ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಆದಮೇಲೆ ಇನ್ನೇನು ಉಳಿತು ಅಂತ ಮತ್ತೊಬ್ರು ಒಮ್ಮೆ ನನ್ನ ಕೇಳಿದ್ರು. ಅದಕ್ಕೆ ಉತ್ತರವಾಗಿ ಒಂದು ಪ್ರಬಂಧವನ್ನೇ ಬರೆಯಬೇಕಾಯಿತು. ಅದ್ವೈತದ ನಂತರ ಏನು? ನಮಗೆ ಇನ್ನೊಬ್ಬರ ಅಭಿಪ್ರಾಯದ ಬಗೆಗೆ ಅಷ್ಟೊಂದು ರುಚಿ ಇಲ್ಲ. ನಾವು ಶ್ರೀ ಮಾತಾರವಿಂದನನ್ನು ಅನುಸರಿಸುತ್ತಿದ್ದೇವಾಗಿ ಅವರು ಇದರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದು ಅಷ್ಟೇ ನಮಗೆ ಪ್ರಾಮುಖ್ಯತೆ ಇರೋದು. ಆ ಪ್ರಬಂಧವನ್ನು ಓದಿದ್ರೆ ನಮಗೆ ಗೊತ್ತಾಗ್ತದೆ ಅದ್ವೈತ ಸಿದ್ಧಿಯ ನಂತರ ಏನು, ನಿರ್ವಾಣದ ಸಿದ್ಧಿಯ ನಂತರ ಏನು, ಶೂನ್ಯ ಸಿದ್ಧಿಯ ನಂತರ ಏನು, ಇದನ್ನೆಲ್ಲ ಗಂಭೀರವಾಗಿ ಅದರಲ್ಲಿ ಚರ್ಚೆ ಮಾಡಲಾಗಿದೆ. ಈಗ ಶ್ರೀ ಅರವಿಂದರು ಹೇಳೋ ಹಂಗೆ ಆಧ್ಯಾತ್ಮೀಕರಣಗೊಂಡ ಮಾನಸವು ಸ್ಪಿರಿಚುವಲೈಸ್ಡ್ ಮೈಂಡ್ ಅಂತಾರೆ. ನಾವು ಶಬ್ದಗಳಿಗೆ ಬಹಳ ಮಹತ್ವ ಕೊಡಬೇಕು ಶ್ರೀ ಅರವಿಂದರ ಯೋಗದಲ್ಲಿ. ಹಗುರವಾಗಿ ಜೀವನ ಆತ್ಮ ಅನ್ನೋದು, ಆತ್ಮನ ಜೀವ ಅನ್ನೋದು, ಹೀಗೆ ಮಾಡೋದಾದ್ರೆ ನಮಗೆ ಶ್ರೀ ಅರವಿಂದರು ಏನು ಹೇಳ ಬಯಸ್ತಾರೆ ಅನ್ನೋದೇ ಅರ್ಥವಾಗಲಾರದೆ ಹೋಗ್ತದೆ. ಸಾಮಾನ್ಯವಾಗಿ ಎಲ್ಲ ಯೋಗಿಗಳು ಈ ಆಧ್ಯಾತ್ಮೀಕರಣಗೊಂಡ ಮಾನಸ ಅಂದ್ರೆ ಜಸ್ಟ್ ನಮ್ಮ ಮಾನಸದ ಒಂದು ಮೇಲಿನ ಸ್ತರ ಮಾತ್ರ. ಅದು ಇಟ್ ಇಸ್ ಸ್ಲೈಟ್ಲಿ ಸ್ಪಿರಿಚುವಲೈಸ್ಡ್ ಮೈಂಡ್ ವಿಚ್ ಈಸ್ ಬಿಲೋ ಹೈಯರ್ ಮೈಂಡ್. ಇದನ್ನು ನಾವು ಮರಿತೇವೆ. ಅದು ಉನ್ನತ ಮಾನಸದ ಮಟ್ಟಕ್ಕೂ ಇಲ್ಲ, ಇನ್ನು ದೀಪ್ತ ಮಾನಸ, ಇಲ್ಯೂಮಿನ್ ಮೈಂಡ್.
ಅಂತರ್ಬೋಧೆಯ ಮಾನಸ ಅಥವಾ ಬೋಧ ಮಾನಸ, ಇಂಟ್ಯೂಟಿವ್ ಮೈಂಡ್, ಓವರ್ ಮೈಂಡ್, ಅಧಿಮಾನಸ, ಇವುಗಳು ಎಲ್ಲದಕ್ಕಿಂತ ಕೆಳಗಿರುವುದದು. ಅಲ್ಲಿಂದ ನೇರವಾಗಿ ಆತ್ಮತತ್ವಕ್ಕೆ ಹೋಗಬಹುದು. ಎಲ್ಲವನ್ನೂ ನಿರಾಕರಿಸಿ, ನಕಾರ ಮಾಡಿ, ನೇತಿ ಇದನ್ನೇ ಒಂದು ಯೋಗ ಪದ್ಧತಿಯಾಗಿ ಹೇಳ್ತಾರೆ. ಶ್ರೀ ರಮಣ ಮಹರ್ಷಿಗಳಾಯ್ತು, ಆದಿಶಂಕರಾಚಾರ್ಯರೇ ಆಯ್ತು, ಹೌದಿಲ್ಲ? ಆ ಮಾರ್ಗದಿಂದ ನಾವು ಆತ್ಮತತ್ವಕ್ಕೆ ಹೋಗಬಹುದು. ಆದರೆ ಅದು ಚೈತ್ಯ ಮಾರ್ಗ ಆಗುವುದಿಲ್ಲ. ಆದ ಕಾರಣ ಅದರಲ್ಲಿ ರೂಪಾಂತರಣವಾಗಲಿ ಸುಪ್ರಮಾನಸ ಸಿದ್ಧಿಗಳಾಗಲಿ ಸಾಧ್ಯವೇ ಇಲ್ಲ. ಇದು ಬಹಳಷ್ಟು ಜನಕ್ಕೆ ಅರ್ಥವಾಗಲಾರದೆ ಹೋಗ್ತದೆ. ಹಾಗಾಗಿ ಈ ಆಧ್ಯಾತ್ಮೀಕರಣಗೊಂಡ ಸ್ಪಿರಿಚುವಲೈಸ್ಡ್ ಮೈಂಡ್ ಎಂಬುದು ಸುಪ್ರಮಾನಸಕ್ಕೆ ಅಪರ್ಯಾಪ್ತ, ಇಟ್ ಈಸ್ ಇನ್ಸಫಿಷಿಯಂಟ್ ಅಂತ ಶ್ರೀ ಅರವಿಂದರ್ ಹೇಳ್ತಾರೆ. But the supramental cannot find a sufficient base in a spiritualized mind alone ಅಂತ ಶ್ರೀ ಅರವಿಂದರು ಬರೀತಾರೆ. ಸುಪ್ರಮಾನಸಕ್ಕೆ ಪರ್ಯಾಪ್ತ ತಳಹದಿಯನ್ನ ಆಧ್ಯಾತ್ಮೀಕರಣಗೊಂಡ ಮಾನಸ ಒದಗಿಸಲಾರದು. ಆ ಮಾರ್ಗದಿಂದ ಹೋಗುವವರು ಸುಪ್ರಮಾನಸವನ್ನು ಸಾಧಿಸುವ ಸಾಧ್ಯತೆ ಇಲ್ಲ. ಇದು ಒಂದು ಕ್ಲಿಷ್ಟವಾಗಿರುವಂತಹ ಒಂದು ಸಂಗತಿ, ಒಂದು ವಿಷಯ. ಇದನ್ನು ನಾವು ಆಳವಾಗಿ ಮನನ ಮಾಡಬೇಕು. ಈ ಸಂಗತಿಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದಾದ್ರೆ ನಾಳೆ ನೀವು ಸಾವಿತ್ರಿಯನ್ನ ಅಭ್ಯಾಸ ಮಾಡುವಾಗ ತಕ್ಷಣವೇ ಗೊತ್ತಾಗ್ತದೆ ಏನ್ ಹೇಳ ಬಯಸ್ತಾ ಇದ್ದಾರೆ ಶ್ರೀ ಅರವಿಂದರು ಅಂತ. ಇದು ಇದರ ಸೌಲಭ್ಯ. ಆಮೇಲೆ ಶ್ರೀ ಅರವಿಂದರ ಇನ್ನೊಂದು ಉಲ್ಲೇಖ ಇದೆ, ಕೊಟೇಶನ್. ಅದರಲ್ಲಿ ಶುದ್ಧೀಕರಣ, ಪ್ಯೂರಿಫಿಕೇಶನ್ ಅಂತ, ಮತ್ತು ಮುಡಿಪು ಅಥವಾ ಕಾನ್ಸಿಕ್ರೇಷನ್, ಸಮರ್ಪಣೆ ಅಂತಾನು ಅನ್ನಬಹುದು. ಯಾಕಂದ್ರೆ ಅದಕ್ಕೆ ಸರಿಯಾದ ಈಕ್ವಲೆಂಟ್ ಸಂವಾದಿ ಶಬ್ದ ಅಂತೇವೆ ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ ಇಲ್ಲ. ಹೇಗೆ ಸಂಸ್ಕೃತದ ಬಹಳಷ್ಟು ಶಬ್ದಗಳಿಗೆ ಸಂವಾದಿ ಆಂಗ್ಲ ಭಾಷೆಯಲ್ಲಿ ಇಲ್ಲ, ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಸ್ವಲ್ಪ ಹತ್ರ ಬರುವಂತಹ ಶಬ್ದವನ್ನ ನಾವು ಉಪಯೋಗಿಸ್ತೇವೆ. ಹಾಗಾಗಿ ಪ್ಯೂರಿಫಿಕೇಶನ್ ಅಂಡ್ ಕಾನ್ಸಿಕ್ರೇಷನ್ ಈ ಎರಡು ಸಾಧನೆಯ ಎರಡು ಮುಖ್ಯ ಅಗತ್ಯಗಳು. ಈ ದೃಷ್ಟಿಯಿಂದ ಯಾವಾಗಲೂ ಫಸ್ಟ್ ಇಟ್ ಈಸ್ ಪ್ಯೂರಿಫಿಕೇಶನ್, ದೆನ್ ಇಟ್ ಈಸ್ ಕಾನ್ಸಿಕ್ರೇಷನ್. ಯಾಕೆ ಅಂದ್ರೆ ಹಾದಿ ಸುರಕ್ಷಿತವಾಗಿರಬೇಕಾದ್ರೆ ಶುದ್ಧೀಕರಣದ ಅಗತ್ಯ ಇದೆ. ಶುದ್ಧೀಕರಣ ಆಗಲಾರದೆ ಯಾವುದೇ ಸಿದ್ಧಿಗಳು ನಮ್ಮಲ್ಲಿ ಉಂಟಾಗಿದ್ರೆ ನಾವು ತಕ್ಷಣ ಅಡ್ಡ ಹಾದಿಗೆ ಹೋಗುವ ಸಂಭವ ಜಾಸ್ತಿ. ಈ ಪ್ರಿಕಾಷನ್ ಅಥವಾ ಎಚ್ಚರಿಕೆಯನ್ನ ನಾವು ಆಧ್ಯಾತ್ಮದಲ್ಲಿ ವಹಿಸಲೇಬೇಕಾಗ್ತದೆ. ಶ್ರೀ ಅರವಿಂದರು ಯಾಕೆ ಶುದ್ಧೀಕರಣ ಬೇಕು? ಬೇಕೇ ಬೇಕು. ಶುದ್ಧೀಕರಣವಾದ ಮಾನಸದಲ್ಲಿ ಮತ್ತು ಹೃದಯದಲ್ಲಿ ಮಾತ್ರ ಮೇಲಿನಿಂದ ಬರುವ ಸೂಚನೆಗಳನ್ನ ಗ್ರಹಿಸುವಂತಹ ಶಕ್ತಿ ಇರ್ತದೆ, ಸಾಮರ್ಥ್ಯ ಇರ್ತದೆ. ಅಥವಾ ಬಂದಿರೋ ಸೂಚನೆಗಳನ್ನ ತಿರುಚಲಾರದೆ ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇರ್ತದೆ. ಯಾಕಂದ್ರೆ ಬರುವ ಸೂಚನೆಗಳು ಒಂದು ಬಗೆ ಇರಬಹುದು, ಆದರೆ ನಮ್ಮ ಶುದ್ಧೀಕರಣ ಆಗಿರಲಾರದ ಮಾನಸ ಅಥವಾ ಪ್ರಾಣಿಕ ಅದಕ್ಕೆ ತನ್ನದೇ ಅರ್ಥಗಳನ್ನ ಹಚ್ಚಬಹುದು. ಹಾಗಾಗಿ ಈ ಶುದ್ಧೀಕರಣವು ಬಹಳ ಅಗತ್ಯ ಆಗ್ತದೆ.
ಮತ್ತು ಆ ನಂತರ ಕಾನ್ಸಿಕ್ರೇಷನ್, ನಿವೇದನೆ ಅಥವಾ ಮುಡಿಪು ಮಾಡಿರೋದು. ಶ್ರೀಮಾತೆಯವರು ಮತ್ತೊಂದು ಕಡೆ ಹೇಳಿದ್ದಾರೆ, ಈ ಅಧ್ಯಾತ್ಮ ಸಾಧನೆ ಅನ್ನೋದು ನಮ್ಮ ಒಂದು ಮಾನಸದ ನಿರ್ಧಾರದಿಂದ ಪ್ರಾರಂಭ ಆಗ್ತದೆ. ಹೌದು, ನಾನು ಸಾಧನೆಯನ್ನ ಪ್ರಾರಂಭಿಸುತ್ತೇನೆ, ಇದು ಒಂದು ಮಾನಸದ ನಿರ್ಧಾರ. ಮಾನವನ ಎಲ್ಲ ಸಾಧನೆಗಳು ಅಥವಾ ಈವನ್ ಏನು ಲೌಕಿಕ ಜೀವನದ ಸಾಧನೆಗಳೂ ಸಹ ಮಾನಸದ ಒಂದು ನಿರ್ಧಾರದಿಂದಲೇ ಪ್ರಾರಂಭ ಆಗೋದು. ಆದರೆ ಆ ನಿರ್ಧಾರ ಗಟ್ಟಿಯಾಗಿರೋದಿಲ್ಲ ಅಂತ ನಮಗೆಲ್ಲ ಗೊತ್ತು. ಕೆಲವಾರು ದಿವಸ ಇದ್ದು ನಂತರ ಬಿದ್ದು ಹೋಗ್ತವೆ. ಯಾಕೆ? ಒಂದು ಶುದ್ಧೀಕರಣ ಇರಲಾರದಕ್ಕೆ, ಮತ್ತು ನಾವು ಈ ಒಂದು ಕಾನ್ಸಿಕ್ರೇಷನ್ ಮಾಡಲಾರದೆ ಇರೋದಕ್ಕೆ ನಮ್ಮ ನಿರ್ಧಾರವನ್ನ ಬಲಪಡಿಸ್ತಾ ಹೋಗಬೇಕು. ಅದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕು, ಮುಂದೆ ತಂದು ನಿಲ್ಲಿಸ್ಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಇವನ್ನು ಮಾಡಲಾರದೆ ವರ್ಷಕ್ಕೊಮ್ಮೆ ಒಂದು ಬಾರಿನೂ 2 ಬಾರಿನೂ ಅದರ ಬಗ್ಗೆ ಒಂದು 10 ನಿಮಿಷನೋ ಅರ್ಧ ಗಂಟೆನೋ ಚಿಂತನೆ ಮಾಡಿ ಬಿಟ್ರೆ ಅದು ಅಲ್ಲಿಗೆ ಉಳಿತದೆ. ಅದಕ್ಕೆ ಶ್ರೀ ಅರವಿಂದರು ಬರೀತಾರೆ, ಚೈತ್ಯ ಸತ್ಯಯು ಮುಂದೆ ಬಂದು ಸಾಧನೆಯ ನೇತಾರನಾಗಲು ಅಭೀಪ್ಸೆಯನ್ನು ಬೆಳೆಸಬೇಕು. ನಮ್ಮ ಚೈತ್ಯ ಸತ್ಯಯನ್ನ, ಸೈಕಿಕ್ ಬೀಯಿಂಗನ್ನ ನೇತಾರನಾಗಿ ಮಾಡಬೇಕು. ಹಿ ಶುಡ್ ಬಿ ಮೇಡ್ ದಿ ಲೀಡರ್ ಆಫ್ ಅವರ್ ಬೀಯಿಂಗ್ ಅಂಡ್ ಇಟ್ಸ್ ಡೆವಲಪ್ಮೆಂಟ್. ಇದು ನಮ್ಮ ಸಾಧನೆಯ ಗುರಿ. ಚೈತ್ಯವು ಹಾಗೆ ಮಾಡಿದಾಗ ಅದು ಗುರುತಿಸದಿದ್ದ ಅಹಂಕಾರದ ಗಂಟುಗಳನ್ನು ನಿನಗೆ ತೋರಿಸಿ ಅವುಗಳನ್ನು ಬಿಚ್ಚಿ ಚೈತ್ಯಾಗ್ನಿಯಲ್ಲಿ ಅವುಗಳನ್ನು ದಹಿಸುತ್ತದೆ. ಇದು ಚೈತ್ಯದ ಕೆಲಸ. ನಾಟ್ಸ್ ಆಫ್ ಈಗೋ ಅಂತಾರೆ ಶ್ರೀ ಅರವಿಂದರು. ಅಹಂಕಾರವು ಅಲ್ಲಲ್ಲೇ ತನಗೆ ಬೇಕಾಗಿರುವಂಥ ಒಂದು ಕಾರ್ಯ ಸಂಪದವನ್ನ ಅಥವಾ ಮೋಟಿವ್, ಏನು ಕಾರ್ಯದ ಒಂದು ಚಾಲಕ ಶಕ್ತಿಗಳಿವೆ, ಅವನ್ನ ಹಿಡಿದಿಟ್ಕೊಂಡು ಕೂತಿರ್ತದೆ. ಅದನ್ನ ಬೇರೆದಕ್ಕೆ ಬಿಡಬಾರದು ಅನ್ನೋ ಉದ್ದೇಶದಿಂದ. ಹಾಗಾಗಿ ಆ ಗಂಟುಗಳನ್ನ ಬಿಚ್ಚಬೇಕು. ನಾಟ್ಸ್, ವಿ ಹ್ಯಾವ್ ಟು ಬ್ರೇಕ್ ಇನ್ ದೋಸ್ ನಾಟ್ಸ್. ಆಮೇಲೆ ಶ್ರೀ ಅರವಿಂದ್ರ ಹೇಳ್ತಾರೆ, ಉನ್ನತ ಪ್ರಜ್ಞೆಯು ಮೇಲಿನಿಂದ ಅವತರಣ ಮಾಡಲು, ಆಧ್ಯಾತ್ಮಿಕ ರೂಪಾಂತರವನ್ನು ಮಾಡಲು ಸುಲಭವಾಗುತ್ತದೆ. ಯಾವಾಗೆ ನಮ್ಮ ಪ್ರಾಣಿಕ ಭೌತಿಕಗಳು ಒಂದು ಮಟ್ಟಕ್ಕೆ ಚೈತ್ಯದ ಕಂಟ್ರೋಲ್, ನಿಯಂತ್ರಣಕ್ಕೆ ಬಂದವು ಅಂದ್ರೆ ಅವಾಗೆ ನಾವು ರೂಪಾಂತರಣದ ಮೊದಲನೇ ಹೆಜ್ಜೆಯನ್ನು ಇಡ್ತೇವೆ. ರೂಪಾಂತರಣ ಅನ್ನೋದು ಟ್ರಾನ್ಸ್ಫಾರ್ಮೇಶನ್. ಇದು ಒಂದು ಅತಿ ಲಂಬಿತವಾದ ಪ್ರಕ್ರಿಯೆ. ಇಟ್ ಈಸ್ ಎ ಲಾಂಗ್ ಪ್ರಾಸೆಸ್. 1 ತಿಂಗಳು, 1 ವರ್ಷ, 1 ದಶಕದಲ್ಲಿ, ಬಹುಶಃ 1 ಜನ್ಮದಲ್ಲಿನೂ ಸಂಪೂರ್ಣವಾಗಿ ಸಿದ್ಧಿಸುವಂತಹದ್ದು ಅಲ್ಲ. ಅದು ಜೀವದ ನಂಟಾಗಿರ್ಬೇಕು. ಯಾಕಂದ್ರೆ ನಮ್ಮ ಈ ಜನ್ಮದ ಚೈತ್ಯದ ಗಳಿಕೆಗಳು ಮುಂದಿನ ಜನ್ಮಕ್ಕೂ ಹೋಗ್ತವೆ. ಹಾಗಾಗಿ ಅದರ ಬಗ್ಗೆ ಅತಿ ಕಾಳಜಿ ಮಾಡುವ ಅವಶ್ಯಕತೆ ಇಲ್ಲ. ಶ್ರೀ ಅರವಿಂದರು ಇಲ್ಲಿ ಮತ್ತೊಂದು ಮುಖ್ಯವಾದ ಒಂದು ವಿಷಯವನ್ನು ಹೇಳ್ತಾರೆ. ರೂಪಾಂತರಣದ ಬಗ್ಗೆ ಹೇಳ್ತಾ, ಇವುಗಳಾಗದೆ ಸುಪ್ರಮಾನಸವು ಸದಾ ದೂರವೇ ಉಳಿಯಬೇಕಾಗುತ್ತದೆ. ಶಕ್ತಿಗಳು ಇತ್ಯಾದಿಗಳಿಗೆ ತಮ್ಮದೇ ಸ್ಥಾನವಿದೆ. ಆದರೆ ಈ ಬದಲಾವಣೆಗಳಾಗದಲೇ ಅದು ಬಹಳ ಗೌಣವಾಗಿದೆ. ಇದು ಇನ್ನೊಂದು ಕನ್ಫರ್ಮೇಶನ್. ರೂಪಾಂತರಣ ಆಗಬೇಕು, ಅವಾಗ ಮಾತ್ರ ಸುಪ್ರಮಾನಸದ ಸಾಧ್ಯತೆ. ರೂಪಾಂತರಣ ಆಗಬೇಕು ಅಂದ್ರೆ ಚೈತ್ಯದ ನೇತಾರನಾಗುವಿಕೆ ಬೇಕೇ ಬೇಕು.
ಚೈತ್ಯದ ನೇತಾರನಾಗುವಿಕೆ ಆಗಬೇಕು ಅಂದ್ರೆ ನಾವು ನೇರವಾಗಿ ಆತ್ಮತತ್ವಕ್ಕೆ ನೆಗೆಯೋದನ್ನ ನಿಲ್ಲಿಸಬೇಕು. ಯಾಕಂದ್ರೆ ಆ ಹಾದಿಯಲ್ಲಿ ಹೋದವರಾರು ಚೈತ್ಯದ ಬಗ್ಗೆ ಮಾತಾಡಿಲ್ಲ, ಚೈತ್ಯದ ಸಂಪರ್ಕದಲ್ಲಿ ಇಲ್ಲ. ಕಳೆದ ವಾರನೂ ಇದನ್ನು ಒತ್ತಿ ಹೇಳಿದ್ದೆ ನಾನು. ಶ್ರೀ ರಮಣ ಮಹರ್ಷಿಗಳಾಗ್ಲಿ, ಸ್ವಾಮೀಜಿ ವಿವೇಕಾನಂದರವರಾಗ್ಲಿ, ಆದಿಶಂಕರಾಚಾರ್ಯರೇ ಆಗಲಿ, ಅಥವಾ ಪರಮಹಂಸ ಯೋಗಾನಂದರೇ ಆಗಲಿ, ಇವರೆಲ್ಲರೂ ನೇರವಾಗಿ ಆತ್ಮತತ್ವಕ್ಕೆ, ಭಗವಾನ್ ಬುದ್ಧನೇ ಆಗಲಿ, ಗೌತಮ ಬುದ್ಧ, ಇವರೆಲ್ಲರೂ ನೇರವಾಗಿ ಆತ್ಮತತ್ವಕ್ಕೆ ಅಥವಾ ಶೂನ್ಯ ತತ್ವಕ್ಕೆ ಹೊರಟವರು. ಇವರಿಗೆ ಚೈತ್ಯದ ಪರಿಚಯ ಇಲ್ಲ. ಹಾಗಾಗಿ ಅವರು ರೂಪಾಂತರದ ಬಗ್ಗೆ ಮಾತನಾಡುವುದಿಲ್ಲ. ಅವರಿಂದ ನಾವು ಸುಪ್ರಮಾನಸವನ್ನ ಬಯಸುವುದು ಸರಿಯಲ್ಲ, ಯಾಕಂದ್ರೆ ಅದು ಸಾಧ್ಯ ಇಲ್ಲ. ಇದು ಹೇಗಿದೆ ಅಂದ್ರೆ, ಉದಾಹರಣೆ ಕೊಡ್ಬೇಕಾದ್ರೆ, ನಾನು PUCಲಿ ಕಾಮರ್ಸ್ ಮಾಡಿಬಿಟ್ಟು PUC ಮುಗಿದ ಮೇಲೆ ಮೆಡಿಕಲ್ ಸೀಟಿಗೆ ಅರ್ಜಿ ಹಾಕಿದಾಗ ಅಸಂಬದ್ಧತೆ ಆಗ್ತದೆ. ಅದು ಇಟ್ ಇಸ್ ಇನ್ಕನ್ಸಿಸ್ಟೆಂಟ್, ಇರ್ರಿಲೆವೆಂಟ್, ಸಾಧ್ಯ ಇಲ್ಲ ಅದು. ಹಾಗೆ ನಾವು ಚೈತ್ಯದ ಅಗತ್ಯವನ್ನ ಶ್ರೀ ಮಾತಾರವಿಂದರ ಮಕ್ಕಳಾಗಿ ಅಥವಾ ಶಿಷ್ಯರಾಗಿ ಗಮನದಲ್ಲಿಟ್ಕೋಬೇಕಿದೆ. ಯಾರೇನೇ ಹೇಳಿದ್ರು ಇದನ್ನು ವೆರಿಫೈ ಮಾಡಬಹುದು. ಎಲ್ಲಾದ್ರೂ ಅವರು ರೂಪಾಂತರಣ ಅಂಥದ್ರ ಬಗ್ಗೆ ಮಾತಾಡ್ತಾರ? ಏಕೆ ಮಾತಾಡುವುದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ ನಾವು ಹೇಳಿರುವಂಥ ಒಂದು ತತ್ವದ ಒಂದು ಪ್ರಾಮುಖ್ಯತೆ ಗೊತ್ತಾಗ್ತದೆ. ಆಮೇಲೆ ಶ್ರೀ ಅರವಿಂದರು ಇಲ್ಲಿ ಮತ್ತೊಂದು ಆಘಾತಕಾರಿಯಾಗಿರುವಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನ ನಾನು ಪ್ರಥಮ ಬಾರಿಗೆ ಓದಿದಾಗಲೂ ನನಗೂ ಇದೇ ರೀತಿಯ ಒಂದು ಆಘಾತ ಆಗಿತ್ತು. ಇದ್ರ ಬಗ್ಗೆ ನಾವು ಗಮನ ಇಟ್ಟು ನೋಡಬೇಕು. ಅದೇನು ಅಂತ ಓದಿ ನೋಡುವ. ಅನುಭವಗಳನ್ನು ಕುರಿತು ಬರೆಯುವುದಾದರೆ ಅವುಗಳು ಸರಿಯಾಗಿವೆ, ದೇ ಆರ್ ಗುಡ್ ಅಟ್ ದೇರ್ ಓನ್ ಪ್ಲೇಸ್. ಆದರೆ ತೊಂದರೆ ಎಂದರೆ ಅವು ಪ್ರಕೃತಿಯನ್ನು ಬದಲಾಯಿಸುವಂತೆ ಕಾಣುವುದಿಲ್ಲ. ಅವು ಪ್ರಜ್ಞೆಯನ್ನು ಸಂಪದ್ಭರಿತ ಮಾಡುತ್ತವೆ ಅಷ್ಟೇ. ಮಾನಸ ಮಟ್ಟದಲ್ಲಿ ಬ್ರಹ್ಮನ ಸಾಕ್ಷಾತ್ಕಾರವು ಪ್ರಕೃತಿಯನ್ನು ಅಲ್ಲಿಯೇ ಬಿಟ್ಟು ಬಿಡುತ್ತದೆ. ಕೆಲ ಅಪರೂಪದ ಅಪವಾದಗಳ ಹೊರತು, ಎಕ್ಸೆಪ್ಷನ್ ಬಗ್ಗೆ ನಾವು ಮಾತಾಡೋದಿಲ್ಲ. 1 in million ಇದ್ರೂ ಇರಬಹುದು, ಅದು ರೂಲ್ ಆಗೋದಿಲ್ಲ. ಆದುದರಿಂದಲೇ ನಾವು ಚೈತ್ಯ ರೂಪಾಂತರವನ್ನು ಪ್ರಥಮ ಅಗತ್ಯವಾಗಿ ಒತ್ತಿ ಹೇಳುವುದು. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಬ್ರಹ್ಮದ ಸಾಕ್ಷಾತ್ಕಾರ ಅಂತಾರೆ. ಇದನ್ನೇ ನಾವು ಅದ್ವೈತ ಸಿದ್ಧಿ ಅಂತೀವಿ, ಅಥವಾ ನಿರ್ವಾಣ ಅಂತೇವೆ, ಬ್ರಹ್ಮ ನಿರ್ವಾಣ ಅಂತ. ಬುದ್ಧನದು ಶೂನ್ಯ ನಿರ್ವಾಣ, ಶ್ರೀ ಶಂಕರಾಚಾರ್ಯರದು ಬ್ರಹ್ಮ ನಿರ್ವಾಣ. ಇವ್ಯಾವುದೂ ಪ್ರಕೃತಿಯನ್ನ ಸೋಂಕುವುದಿಲ್ಲ. ಪ್ರಕೃತಿ ಹೇಗಿತ್ತು ಹಾಗೆ ಬಿಡ್ತದೆ. ಅದಕ್ಕೆ ನಾನು ಹೇಳಿದ್ದು ಸ್ಪಿರಿಚುವಲೈಸ್ಡ್ ಮೈಂಡ್. ಅಲ್ಲಿಂದ ನೇರವಾಗಿ ಹಾರಿ ಆತ್ಮತತ್ವಕ್ಕೆ ಹೋಗೋದಾದ್ರೆ ಪ್ರಕೃತಿಯ ಸಂಪರ್ಕವನ್ನ ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಅದರ ರೂಪಾಂತರಣದ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಇದು ಮತ್ತೆ ಬಹಳಷ್ಟು ಜನ ಸೂಕ್ಷ್ಮವಾಗಿ ಓದಲಾರದೆ ಇದ್ರೆ ಈ ಒಂದು ಅಂಶವನ್ನ ಕೈ ಬಿಟ್ಬಿಡ್ತವೆ. ಯಾವ ಮಟ್ಟಕ್ಕೆ ಅಂದ್ರೆ, ನನ್ನ ಒಂದು ಪ್ರಬಂಧ ಇದೆ 5 ಪ್ರೊಫೆಸರ್ಗಳು ಅಂತ. ಅದನ್ನು ಓದಿದ ಕೆಲವು ಸ್ನೇಹಿತರು ಬಹಳ ಖಾರವಾಗಿ ರಿಯಾಕ್ಟ್ ಮಾಡಿದರು. ಅದರಲ್ಲಿ ಸಾಕಷ್ಟು ಕಾರಣಗಳನ್ನು ಕೊಟ್ಟಿದ್ದೇನೆ ನಾನು. ಉದಾಹರಣೆಗೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ
ದೊಡ್ಡ ಪ್ರೊಫೆಸರ್ ಆಗಿದ್ರು ಉಕಾ ಸುಬ್ಬರಾಯಾಚಾರ್ ಅವರು. ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ ಶ್ರೀ ಅರವಿಂದರ ಮೇಲೆ. ಅದರಲ್ಲಿ ದಿವ್ಯ ಜೀವನ ಅನ್ನೋ ಒಂದು ಸಂಗ್ರಹದಲ್ಲಿ ಮೊದಲನೇ ಪುಟದಲ್ಲಿ, 2ನೇ ಪುಟದಲ್ಲಿ ಬಹುಶಃ ಬರೀತಾರೆ, ಶ್ರೀ ರಮಣ ಮಹರ್ಷಿಗಳು, ಸ್ವಾಮಿ ಇತ್ಯಾದಿಗಳೆಲ್ಲ ಸುಪ್ರಮಾಣವನ್ನು ಹೊಂದಿದವರು ಅಂತ. ನೋಡಿ, ಶ್ರೀ ಅರವಿಂದರು ಬರೀತಾರೆ, ಇಲ್ಲಿ ಇವ್ಯಾವು ಸಾಧ್ಯ ಇಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ ನೆಗೆದಿರುವವರಿಗೆ ಇದು ಯಾವುದು ಸಾಧ್ಯವಿಲ್ಲ ಅಂತ. ಈಗ ಯಾರ ಮಾತು ನಂಬೇಕು ನಾವು? ಶ್ರೀ ಅರವಿಂದರನ್ನ ನಂಬೋಣವೇ? ನಮ್ಮ ಪ್ರೊಫೆಸರ್ ಸಾಹೇಬರಾಗಿರುವಂಥ ಉಕಾ ಸುಬ್ಬರಾಯಾಚಾರ್ಯನ ನಂಬೋಣವೇ? ಇದು ಬಹಳ ಗೊಂದಲವನ್ನುಂಟು ಮಾಡುತ್ತದೆ. ವಿಶೇಷವಾಗಿ ಯೋಗವನ್ನ ಪ್ರಾರಂಭಿಸಿರುವವರಿಗೆ ಇದು ಒಂದು ಗೊಂದಲದ ಗೂಡಾಗ್ತದೆ. ದುರದೃಷ್ಟ ಅಂದ್ರೆ ಆ ಯೂನಿವರ್ಸಿಟಿಯವರು ಇವತ್ತಿನವರೆಗೂ ಆ ಸೆಂಟೆನ್ಸ್ ತಿದ್ದಿಲ್ಲ. ಇದು ಇನ್ನೂ ಒಂದು ಘೋರ. ಅಂದ್ರೆ ಅದೇ ತಪ್ಪು ಮುಂದುವರಿತಾ ಇದೆ, ರಿಪ್ರಿಂಟ್ ಆಗ್ತಾ ಇದೆ ಅಷ್ಟೇ ಪುಸ್ತಕ. ಇದನ್ನೇ, ಇಂತಹ ಒಂದು ದೋಷಗಳನ್ನ ಆ 5 ಪ್ರೊಫೆಸರ್ಗಳಲ್ಲಿ ನಾನು ತೋರಿಸಿಕೊಟ್ಟಿದ್ದೇನೆ. ಯಾಕಂದ್ರೆ ಶ್ರೀ ಅರವಿಂದರನ್ನ ತಿಳಿಯುವುದು ಅಷ್ಟು ಸುಲಭ ಅಂತ ನಾನು ತಿಳಿಯೋದಿಲ್ಲ. ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಇಲ್ಲಿಯವರೆಗೂ ಬಂದಿರುವಂತಹ ಸಿದ್ಧಾಂತಗಳು, ದ್ವೈತಾದ್ವೈತ ಸಿದ್ಧಿಗಳು, ನಿರ್ವಾಣಗಳು, ಮೋಕ್ಷ ತತ್ವಗಳು, ಸನ್ಯಾಸಿ ತತ್ವಗಳು ಇತ್ಯಾದಿಗಳೇ ತುಂಬಿರ್ತವೆ. ಅವುಗಳಿಂದ ಭಿನ್ನವಾಗಿ ಶ್ರೀ ಮಾತಾರವಿಂದರು ಮಾತಾಡ್ತಾರಾದ ಕಾರಣ ನಮಗೆ ಅವರು ಹೇಳುವ ಬಹಳಷ್ಟು ಸಂಗತಿಗಳು ತಕ್ಷಣವೇ ಗ್ರಹಿಸ್ಲಿಕ್ಕಾಗೋದಿಲ್ಲ. ಒಂದು ವೇಳೆ ಗ್ರಹಿಸಿದ್ರೂ ಅದನ್ನು ಒಪ್ಪಿಕೊಳ್ಳುವ ಎದೆಗಾರಿಕೆ ಇರೋದಿಲ್ಲ. ಈ 2 ದೋಷಗಳಿವೆ. ಈ ಕಾರಣದಿಂದ ಯೋಗವು ಮುಂದುವರಿಯೋದಿಲ್ಲ. ಎಲ್ಲಿವರೆಗೂ ನಾವು ಸಂಪೂರ್ಣ ಸಮರ್ಪಣಾಭಾವದಿಂದ ಶ್ರೀಮಾತೆಯ ಶಕ್ತಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಸಾಧಕನಲ್ಲಿ ಯೋಗದ ಸಂಚಲನೆಗಳು ಪ್ರಾರಂಭಿಸುವುದಿಲ್ಲ. ಏಕೆಂದರೆ ಶ್ರೀ ಅರವಿಂದರ ಯೋಗವು ಸಂಪೂರ್ಣವಾಗಿ ಸಮರ್ಪಣಾ ಯೋಗ ಮಾತ್ರ. ಇಟ್ ಈಸ್ ಎ ಯೋಗ ಆಫ್ ಕಂಪ್ಲೀಟ್ ಸರೆಂಡರ್. ಯಾವ ಶಕ್ತಿಗಳೂ ಇಲ್ಲ ಇಲ್ಲಿ, ಕೇವಲ ಸಮರ್ಪಣೆ ಒಂದೇ ಏಕೈಕ ಶಕ್ತಿ, ನಿನ್ನ ಅಭಿಪ್ಸೆಯ ಒಂದೇ ಏಕೈಕ ಮಾರ್ಗ. ಇದು ನಿಜವಾದ ಕಾರಣ. ಇದರ ಬಗ್ಗೆ ನಾವು ಗಮನ ಇಟ್ಟಿರಬೇಕು. ಇದು ಇನ್ನೊಬ್ಬರನ್ನ ಹೀಗಳಿಯೋ ಪ್ರಶ್ನೆ ಅಲ್ಲ. ಇದು ತಾತ್ವಿಕವಾಗಿ ಸರಿ ತಪ್ಪು, ಸತ್ಯಾಸತ್ಯತೆಯ ಪ್ರಶ್ನೆ ಮಾತ್ರ. ನಾವು ಶ್ರೀ ಅರವಿಂದರನ್ನ ನಂಬೋಣವೇ, ಪ್ರೊಫೆಸರ್ ಸಾಹೇಬರನ್ನ ನಂಬೋಣವೇ? ಇಷ್ಟೇ ನಾನು ಕೇಳೋದು. ಆಕೆ ಅವರವ್ರಿಗೆ ಬಿಟ್ಟಿದ್ದು. ಈ ಚೈತ್ಯದ ಒಂದು ಮುಂದೆ ಬರುವಿಕೆ ಅಥವಾ ಚೈತ್ಯ ಮಾರ್ಗ ಪ್ರಕೃತಿಯನ್ನು ಬದಲಾಯಿಸುತ್ತದೆ. ಅದರ ಪ್ರಧಾನ ಉಪಕರಣವೆಂದರೆ ಭಕ್ತಿ ಸಮರ್ಪಣೆ. ಇದನ್ನು ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ. ಭಕ್ತಿ ಇರಲಾರ್ದೆ, ಸಮರ್ಪಣೆ ಇರಲಾರ್ದೆ ಯೋಗ ಸಾಧನೆ ಸಾಧ್ಯವಿಲ್ಲ, ಅದು ಮುಂದುವರಿಯೋದಿಲ್ಲ. ಇದು ನಮ್ಮ ಶಕ್ತಿಯಿಂದ ಮಾಡುವ ಯೋಗ ಅಲ್ಲವೇ ಅಲ್ಲ. ಈ ಯೋಗ ಸಾಧನೆಯ ಶೃಂಗಗಳು ಅದು ಎಷ್ಟು ಎತ್ತರ ಇವೆ ಅಂದ್ರೆ ಹಿಮಾಲಯಕ್ಕಿಂತಲೂ ಎತ್ತರ ಇವೆ. ಅದು ಎಷ್ಟು ಅಗಲ ಇವೆ ಅಂದ್ರೆ ಸಾಗರಕ್ಕಿಂತಲೂ ಅಗಲ ಇವೆ. ಬೇರೆ ಯೋಗಗಳ ಒಂದು ನ್ಯಾರೋ ಬ್ಯಾಂಡ್, ಒಂದು ಸಂಕುಚಿತ ಪಟ್ಟಿಯಂತೆ ನೇರವಾಗಿ ಗಮ್ಯಕ್ಕೆ ಇದು ಹೋಗುವುದಿಲ್ಲ. ಸತ್ಯೆಯ ನಾನಾ ಭಾಗಗಳ ಒಂದು ಮಟ್ಟದ ನಮನೀಯತೆ ಮತ್ತು ರೂಪಾಂತರಣವಿರಲಾರದೆ ಯೋಗ ಸಿದ್ಧಿಗಳು ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ 2ರ ಬಗ್ಗೆ ಅತಿ ಗಮನವನ್ನು ಕೊಟ್ಟಿರಬೇಕು. ಹೀಗೆ ಶ್ರೀ ಅರವಿಂದರು
ಒಂದು ಕೊಟೇಶನ್ ಇದೆ. ಈಗ ಸಾಕಷ್ಟು ಸಾರಿ ನಾವು ಮಾತಾಡಿದ್ವಿ, ಚೈತ್ಯ ಮುಂದೆ ಬಂದು ನಿಲ್ಲೋದು, ಬ್ರಿಂಗಿಂಗ್ ದ ಸೈಕಿಕ್ ಟು ದ ಫ್ರಂಟ್ ಅಂತಾರೆ ಶ್ರೀ ಅರವಿಂದರು. ಏನು? ಅಥವಾ ಚೈತ್ಯ ಸತ್ತೆಯನ್ನ ನಮ್ಮ ಸತ್ಯೆಯ ನೇತಾರನಾಗಿ ಮಾಡುವುದು, ಮುಂದಾಳಾಗಿ ಮಾಡುವುದು. ಏನ್ ಹೀಗಂದ್ರೆ ಅರ್ಥ? ಅದನ್ನ ವಿವರಿಸಿ ಹೇಳ್ತಾರೆ ಶ್ರೀ ಅರವಿಂದರು. ಚೈತ್ಯವು ಮುಂದೆ ಬರುವುದು ಎಂಬುದರ ಅರ್ಥ ಇಷ್ಟೇ. ಸಾಧಾರಣವಾಗಿ ಚೈತ್ಯವು ಒಳಗೆ ಆಳದಲ್ಲಿರುತ್ತದೆ. ನಾವು ಆಲ್ರೆಡಿ ನೋಡಿದ್ವಿ, ಅದು ಇನ್ಮೋಸ್ಟ್ ಬೀಯಿಂಗ್ ಅಂತ ಹೇಳಿದ್ದಾರೆ ಶ್ರೀ ಅರವಿಂದರು. ಸಾಮಾನ್ಯವಾಗಿ ಮಾನವನು ತನ್ನ ಪ್ರಾಣಿಕ ಮತ್ತು ಮಾನಸದ ಒಲವುಗಳಿಂದ ನಿರ್ದೇಶಿಸಲ್ಪಡ್ತಿರ್ತಾನೆ. ಅವು ಬಹಳ ಪ್ರಬಲ ಅನ್ನೋದು ನಮಗೆ ಗೊತ್ತಿದೆ. ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ತಮ್ಮ ಜೀವದ ಅರಿವಿರುತ್ತದೆ. ಅವರು ತಮ್ಮ ಜೀವದ ಬಗೆಗೆ ಮಾತನಾಡುವಾಗ ಪ್ರಾಣಿಕ ಪ್ಲಸ್ ಮಾನಸ ಸತ್ತೆಯನ್ನು ಅಥವಾ ಕಾಮನಾ ಜೀವವನ್ನು ನಿರ್ದೇಶಿಸುತ್ತಾರೆ. ಡಿಸೈರ್ ಸೋಲ್ ಅಂತ ಒಮ್ಮೆ ನಾವು ಚರ್ಚೆ ಮಾಡಿದ್ವಿ. ಈ ಕಾಮನಾ ಜೀವ ಅಥವಾ ಬಯಕೆಯ ಜೀವ, ಇದನ್ನ ನಾವು ಜೀವ ಅಂತ ತಪ್ಪಾಗಿ ತಿಳಿತೇವೆ. ನಮ್ಮಲ್ಲಿ ಪ್ರಾಣ ಜೀವ ಅಂದ್ರೇನು? ಒಂದು ಬಗೆಯ ಪ್ರಾಣಿಕ ಲವಲವಿಕತೆ, ಟು ಬಿ ಆಕ್ಟಿವ್. ಆದ್ರೆ ಟು ಬಿ ಆಕ್ಟಿವ್ ಅನ್ನೋದು ಯಾವಾಗಲೂ ಪ್ರಾಣಿಕದಿಂದ ಸಮರ್ಥನೆ ಪಡೆದಿರ್ತದೆ. ಬಹುಶಃ ಈ ಕಾರಣಕ್ಕಾಗಿನೇ ಶ್ರೀಮಾತೆಯವರು ಆಶ್ರಮದಲ್ಲೇ ಆಗಲಿ, ಶ್ರೀ ಅರಬಿಂದೋ ಸೊಸೈಟಿಗಳಲ್ಲೇ ಆಗಲಿ ಭಜನೆಯನ್ನ ಮಾಡುವುದನ್ನು ನಿರಾಕರಿಸಿದ್ರು ಅಂತ ಹಿಂದೊಮ್ಮೆ ನೋಡಿದ್ವಿ. ಅದರ ಸಮರ್ಥನೆ ಇಲ್ಲಿದೆ. ಒಂದಿಬ್ಬರಿಗೆ ಎಂ ಮಾಧವ ಪಂಡಿತರಂಥವ್ರಿಗೆ ಅಥವಾ ನಿರೋಧರ್ಬರನ್ ರಾಯರಂಥವ್ರಿಗೆ ಅಥವಾ ಚಂಪಕಲಾಲಯ್ಯ ಅವ್ರಿಗೆ ಹೀಗಾಗ್ಲಕ್ಕಿಲ್ಲ. ಅವರು ವಿಶೇಷ ವ್ಯಕ್ತಿಗಳು. ಸಾಮಾನ್ಯ ಜನರು, ನಮ್ಮ ನಿಮ್ಮ ಕೇಂದ್ರಗಳಲ್ಲಿ ಇರುವವರು ಈ ಮಟ್ಟಕ್ಕೆ ಇನ್ನು ಬೆಳವಣಿಗೆ ಹೊಂದಿಲ್ಲ. ಆದ ಕಾರಣ ನಾವು ಈ ಚಟುವಟಿಕೆಗೆ ತೊಡಗಿದಾಗ ಸಾಮಾನ್ಯವಾಗಿ ನಮ್ಮ ಪ್ರಾಣಿಕ ಶಕ್ತಿಯನ್ನೇ ಮುಂದೆ ತಂದು ನಿಲ್ಲಿಸುತ್ತೇವೆ. ಅದು ನಮ್ಮ ವೈಟಲ್ ಎನರ್ಜಿ. ಅದರಿಂದ ನಮಗೆ ಹೆಚ್ಚು ಹಾನಿಯಾಗ್ತದೆ. ಯಾವ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಶ್ರೀ ಮಾತಾರವಿಂದರು ನಮಗೆ ಹೇಳ್ತಾರೋ ಅದು ಸಾಧಿಸಲಾರದೆ ಹೋಗುತ್ತದೆ. ಈ ಕಾರಣಕ್ಕಾಗಿನೇ ಯಾವುದೇ ರೀತಿಯ ಪ್ರಾಣಿಕಕ್ಕೆ ಕುಮ್ಮಕ್ಕು ಕೊಡುವಂಥದ್ದು ನಾವು ಮಾಡಬಾರದು. ಅದಕ್ಕಾಗಿಯೇ ಆಶ್ರಮದಲ್ಲಿ ಭಜನಾ ರೀತಿಯ ಯಾವುದೇ ಚಟುವಟಿಕೆಗಳು ಇಲ್ಲ. ಸೈಲೆಂಟ್ ಮೆಡಿಟೇಷನ್ ಅದನ್ನ ತಾಯಿಯವರು ಹೇಳಿದ್ರು. ಆದ್ರೆ ಅದನ್ನೇ ಒಂದು ಅತಿ ದೊಡ್ಡ ಪ್ರಕ್ರಿಯೆ ಅಂತನೂ ಹೇಳಿಲ್ಲ. ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಮುಂದೆ ಬರುವುದರ ಅರ್ಥವೆಂದರೆ ಅದು ತೆರೆಯ ಹಿಂಬದಿಯಿಂದ ಬಂದು ಅದರ ಪ್ರಭಾವವನ್ನು ಜಾಗೃತ ಪ್ರಜ್ಞೆಯಲ್ಲಿ ಗುರುತಿಸಬಹುದಾಗಿದ್ದು, ಅದು ಪ್ರಧಾನವಾಗಿದ್ದು ಮಾನಸ ಪ್ರಾಣಿಕಗಳನ್ನು, ಭೌತಿಕವನ್ನು, ಅವುಗಳ ಚಲನೆಗಳನ್ನು ರೂಪಾಂತರಿಸುವತ್ತ ತೊಡಗಿರುತ್ತದೆ. ಇದನ್ನ ವಾಟ್ ಈಸ್ ಮೆಂಟ್ ಬೈ ಬ್ರಿಂಗಿಂಗ್ ದ ಸೈಕಿಕ್ ಟು ದ ಫ್ರಂಟ್ ಅಂದ್ರೆ ಇಷ್ಟೆಲ್ಲ ಅರ್ಥ ಸಂಪದ ಇಟ್ಟಿದ್ದಾರೆ ಶ್ರೀ ಅರವಿಂದರು. ಮೊಟ್ಟ ಮೊದಲು ಅದರ ಬಗ್ಗೆ ನಮಗೆ ಅರಿವುಳ್ಳವರಾಗಬೇಕು, ಅದು ಪ್ರಬಲ ಆಗಬೇಕು, ಅದರ ಸಂಪರ್ಕದಲ್ಲಿರಬೇಕು. ಅಷ್ಟೇ ಅಲ್ಲ, ನಮ್ಮ ಪ್ರಾಣಿಕ ಮತ್ತು ಮಾನಸಗಳ ಮತ್ತು ಭೌತಿಕ ಮೆಂಟಲ್, ವೈಟಲ್, ಫಿಸಿಕನ್ನ ಅದಕ್ಕೆ ಒಪ್ಪಿಸುವಂತ ನಿರ್ಧಾರ ಇರಬೇಕು. ಇದು ಒಂದು ಅತಿ ದೊಡ್ಡ ತೊಂದರೆ ಇರುವಂತಹದ್ದು. ಬಹುಶಃ ಒಂದು ದಶಕದಲ್ಲಿ ನಾವು ಮಾಡಬಹುದು ಅಂತ ತಿಳಿಬಾರ್ದು ಇದನ್ನ. ಯಾಕಂತಂದ್ರೆ
ನಮ್ಮ ಸತ್ತೆಯ ಭಾಗಗಳು ಬಹಳ ರಿಕ್ಯಾಲ್ಸಿಟ್ರೆಂಟ್, ಮೊಂಡು, ಯಾವುದೇ ರೀತಿಯ ದಿವ್ಯತ್ವದ ಕರೆಗೆ ಓಗೊಡಲಾರದೆ ಇರುವಂಥವು, ತಮ್ಮದೇ ಹಾದಿಯಲ್ಲಿ ಹೋಗ ಬಯಸುವುದಕ್ಕೆ ಸಿದ್ಧವಾಗಿರುವಂಥವು. ಹಾಗಾಗಿ ಅವುಗಳನ್ನು ಮಣಿಸಿ ಒಳ್ಳೆ ಮಾತಿನಿಂದ ದಿವ್ಯತ್ವಕ್ಕೆ, ದಿವ್ಯ ಕಾರ್ಯದ ನೊಗಕ್ಕೆ ಕಟ್ಟುತ್ತೇನೆ ಅನ್ನೋದು ನಿಜವಾಗ್ಲೂ ಒಂದು ಸಾಹಸ ಕಾರ್ಯ. ಅದಕ್ಕೆ ಶ್ರೀ ಅರವಿಂದರು ಹೇಳಿದ್ದು, ಈ ಯೋಗವನ್ನ ನಾವು ನಿನ್ನ ಶಕ್ತಿಯಿಂದ, ಅಂದ್ರೆ ಸಾಧಕನ ಶಕ್ತಿಯಿಂದ ಮಾಡಲಾಗುವುದಿಲ್ಲ. ಇದಕ್ಕಾಗಿ ನಾವು ಶ್ರೀಮಾತೆಯವರ ಶಕ್ತಿಯನ್ನೇ ಅವಲಂಬಿಸಬೇಕಾಗುತ್ತದೆ. ಇದು ನಾವು ಚೈತ್ಯವು ಮುಂದೆ ಬಂದು ನಿಲ್ಲೋದು ಅನ್ನೋದರ ಒಂದು ಅರ್ಥ. ಹೀಗೆ ಈ ಚೈತ್ಯವನ್ನ ಏಕೆ ನಾವು ಪ್ರಾಮುಖ್ಯ ಅಂತ ಹೇಳ್ತವೆ? ನಾವು ನೋಡಿದ್ದೇವೆ, ನಮ್ಮ ಪ್ರಾಣಿಕ ಅಥವಾ ಮಾನಸಗಳು ಹಾಸ್ಟೈಲ್ ಫೋರ್ಸಸ್, ಪ್ರತಿಕೂಲ ಬಲಗಳು ಅಥವಾ ಪ್ರತಿರೋಧಿ ಬಲಗಳು, ಅಡ್ವರ್ಸರಿ ಫೋರ್ಸಸ್, ಇವುಗಳ ಒಂದು ಆಕ್ರಮಣಕ್ಕೆ ಬಹಳ ಸುಲಭವಾಗಿ ಒಳಗಾಗ್ತವೆ ಸತತವಾಗಿ. ಈ ತೊಂದರೆ ಅವುಗಳಲ್ಲಿದೆ. ಆದರೆ ಅದೃಷ್ಟವಶಾತ್ ನಮ್ಮಲ್ಲಿ ಮತ್ತೊಂದು ಭಾಗ ಇದೆ, ಅದು ಈ ಆಕ್ರಮಣೆಗಳಿಗೆ ಒಳಗಾಗುವುದಿಲ್ಲ. ಇದನ್ನ ಶ್ರೀ ಅರವಿಂದರು ಒತ್ತಿ ಹೇಳ್ತಾರೆ. ಚೈತ್ಯ ಸತ್ಯಯ ಸಂವೇದನೆಗಳು, ಅಭೀಪ್ಸಗಳೆಲ್ಲವೂ ಸತ್ಯ ಮತ್ತು ಸರಿಪ್ರಜ್ಞೆ ಮತ್ತು ದಿವ್ಯತೆಯ ಕಡೆಗೆ ತಿರುಗಿರುತ್ತವೆ. ಶತ್ರುವಿನ ಅಂದ್ರೆ ಅದೈವಿ, ಅನ್ಡಿವೈನ್, ಪಾಶವೀ ಬಲಗಳು, ಹಾಸ್ಟೈಲ್ ಫೋರ್ಸಸ್, ಸೂಚನೆಗಳು ಮುಟ್ಟಲಾಗದ ಭಾಗವೆಂದರೆ ನಮ್ಮೊಳಗೆ ಇದೊಂದೇ ಆಗಿದೆ ಅಂತ ಶ್ರೀ ಅರವಿಂದರು ಬರೀತಾರೆ. ದಟ್ ಈಸ್ ದ ಓನ್ಲಿ ಪಾರ್ಟ್ ವಿಚ್ ಈಸ್ ನಾಟ್ ಟಚ್ಡ್ ಬೈ ಎನಿ ಅನ್ಡಿವೈನ್ ಫೋರ್ಸಸ್. ಅದು ಅಷ್ಟು ಪರಿಶುದ್ಧ. ಅದಕ್ಕೆ ಅದನ್ನು ಅಗ್ನಿ ಅಂದ್ರು. ಅಗ್ನಿ ಅಂದ್ರೆ ಪಾವಕ, ಪವಿತ್ರಗೊಳಿಸುವವನು. ಅಗ್ನಿಯಲ್ಲಿ ಏನ್ ಹಾಕಿದ್ರು ಪವಿತ್ರ ಆಗ್ತದೆ, ಹೌದೇ? ಸುಟ್ಟು ಹಾಕಿಬಿಡ್ತದೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಮಾಡಿ ಹಾಕಿಬಿಡ್ತದೆ. ಅದಕ್ಕೆ ಆ ಶಕ್ತಿ ಇದೆ ಅಂತಾನೆ ಅದು ಈ ಒಂದು ಪ್ರತಿರೋಧಿ ಬಲಗಳಿಗೆ ಒಳಪಡುವುದಿಲ್ಲ. ಅದು ಯಾವಾಗಲೂ ನಮ್ಮನ್ನ ದಿವ್ಯತೆಯ ಕಡೆ ಕರೆದುಕೊಂಡು ಹೋಗುವಂತಹದ್ದು, ರೈಟ್ ಕಾನ್ಷಿಯಸ್ನೆಸ್ ಅಥವಾ ರಿತ. ಹಾಗಾಗಿ ವೇದದಲ್ಲಿ ಈ ಅಗ್ನಿಗೆ ರಿತ, ರಿತ ಅಂದ್ರೆ ಚಲನೆಯಲ್ಲಿರುವ ಸತ್ಯಕ್ಕೆ ರಿತ ಅಂತೇವೆ ನಾವು. ಸತ್ಯ ಅನ್ನೋದು ಸ್ಟ್ಯಾಟಿಕ್, ಆದ್ರೆ ರಿತ ಅನ್ನೋದು ಚಲನೆಯಲ್ಲಿರುವ ಸತ್ಯ, ಡೈನಮಿಕ್ ಟ್ರೂತ್ ಇನ್ ಲೈಫ್. ಅದಕ್ಕೆ ರಿತ ಅಂತವೆ. ಇದಾದ ಮೇಲೆ ಈ ಚೈತ್ಯ ಸಂಪರ್ಕ ನಮಗೆ ಆಗಿದೆ ಅನ್ನೋದು ಹೇಗೆ ಗೊತ್ತಾಗ್ತದೆ? ನಾವು ಈಗಾಗಲೇ ಒಮ್ಮೆ ಹೇಳಿದ್ವಿ, ಶ್ರೀ ಮಾತಾರವಿಂದರ ಯೋಗದಲ್ಲಿ ಯಾವುದೇ ಅಡ್ಯಾಪ್ಟ್ಸು, ದೀಕ್ಷಾ ಗುರುಗಳು ಅಥವಾ ಒಂದು ಅಡ್ವೈಸರಿ ಕಮಿಟಿ ಇತ್ಯಾದಿಗಳು ಯಾವೂ ಇಲ್ಲ. ಆ ಪರಂಪರೆ ಇಲ್ಲಿಲ್ಲ. ಸಂಪರ್ಕ ನಮಗೆ ನೇರವಾಗಿ ಶ್ರೀ ಮಾತಾರವಿಂದರ ಜೊತೆಗೆ ಇರುವಂಥದ್ದು. ಅಂದಮೇಲೆ ನಮಗೆ ಕೆಲವು
ಹಿಂಟ್ಸ್, ಸೂಚನೆಗಳು, ಸಲಹೆಗಳು ಅಥವಾ ಒಂದು ಮೈಲುಗಲ್ಲು, ಮಾರ್ಗದರ್ಶಿಗಳು ಬೇಕಾಗ್ತವೆ. ಅಂಥವನ್ನ ಶ್ರೀ ಮಾತಾರವಿಂದರು ವಿಪುಲವಾಗಿ ಕೊಡಮಾಡಿದ್ದಾರೆ. ಹೇಗೆ ತಿಳ್ಕೋಬೇಕು ನಾನು? ನನ್ನ ಚೈತ್ಯ ಜಾಗೃತಿ ಆಗಿದೆಯಾ? ಅದರ ಸಂಪರ್ಕ ನನಗೆ ಬಂದಿದೆಯಾ? ಈ ಪ್ರಶ್ನೆ ನಮ್ಮನ್ನ ಒಮ್ಮೆಲ್ಲ ಒಮ್ಮೆ ಕಾಡ್ತದೆ. ಅದಕ್ಕೆ ಶ್ರೀ ಅರವಿಂದರು ಬರೀತಾರೆ, ಚೈತ್ಯವು ಪೂರ್ಣವಾಗಿ ಮುಕ್ತವಾಗುವ ಮೊದಲು ಮಾನಸ ಮತ್ತು ಪ್ರಾಣಿಕದಲ್ಲಿ ಬದಲಾಗಬೇಕಾದ ಮರು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದುದು ಬಹಳಷ್ಟಿದೆ. ಹಾಗಾಗಿ ಇವು ಆಗುವವರೆಗೂ ಚೈತ್ಯವು ನಮ್ಮ ನೇತಾರ ಆಗುವುದಿಲ್ಲ. ಯಾಕಂದ್ರೆ ಅದು ಹೇಳುವುದನ್ನ, ಅದು ಕೊಡುವ ಸೂಚನೆಗಳನ್ನ ನಮ್ಮ ಪ್ರಾಣಿಕ ಮತ್ತು ಮಾನಸ ಒಪ್ಪಿಕೊಂಡು ಅದನ್ನು ಪಾಲನೆ ಮಾಡೋದಕ್ಕೆ ಸಿದ್ಧರಾಗಿರಬೇಕು. ಇಲ್ಲಿ ಒಂದು ಗಂಭೀರ ಸಮಸ್ಯೆಯನ್ನು ಮುಂದಿಡ್ತೇನೆ ನಾನು. ಯಾಕಂದ್ರೆ ಅದು ಅನುಭವದಿಂದ ಹೇಳ್ತಾ ಇದ್ದಾನೆ. ಇಲ್ಲಿ ಅತಿ ದೊಡ್ಡ ತೊಂದರೆ ಅಂದ್ರೆ, ಮುಂದೆ ನೋಡ್ತೇವೆ, ಶ್ರೀ ಅರವಿಂದರು ಹೇಳ್ತಾರೆ, ಇದು ಒಂದು ಬಗೆಯ ರಿವೋಲ್ಟ್, ಬಂಡಾಯ. ಪ್ರತಿಯೊಬ್ಬನಲ್ಲೂ ಇದೆ ಈ ಬಂಡಾಯ. ಒಂದು ಹೊಸ ತತ್ವ ನಮಗೆ ಯಾರಾದರೂ ಹೇಳಿದ್ರೆ ತಕ್ಷಣವೇ ನಮ್ಮ ಪ್ರತಿಕ್ರಿಯೆ ಏನಿರ್ತದೆ? ಓಹ್, ಸಾಧ್ಯವಿಲ್ಲ. ನಾನು ನಂಬಿದ ನಂಬಿಕೆಗಳಿಗೆ ವಿರುದ್ಧ ಇದೆ, ಆದ ಕಾರಣ ನಾನು ತಿಳಿದುಕೊಂಡು ಬಂದಿರುವಂಥ ಜ್ಞಾನಕ್ಕೆ ಇದು ಸರಿ ಹೊಂದುವುದಿಲ್ಲ, ಆದ ಕಾರಣ ಇದು ಸತ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಇದು ಬಂಡಾಯದ ನೇರ ಹೊರಕಾಣಿಸುವಿಕೆ. ಇದನ್ನು ಗುರುತಿಸಬಹುದು. ಆದರೆ ಇನ್ನು ಒಂದು ಅತಿ ಅಪಾಯಕಾರಿಯಾದ ಬಂಡಾಯ, ರಿವೋಲ್ಟ್ ಹೊಂದಿದೆ. ಅದು ಆಂತರಿಕವಾದದ್ದು. ಬಳ್ಳಾರಿ ಭಾಷೆಯಲ್ಲಿ ಗುಮ್ಮನ ಗುಸುಗ ಅಂತೇವೆ ನಾವು. ಅಂದ್ರೆ ಒಳಗೆ ಕೂತ್ಕೊಂಡಿರ್ತದೆ. ಸಲ್ಕಿಂಗ್ ಅಂತಾರೆ ಇಂಗ್ಲಿಷ್ನಲ್ಲಿ. ಸಲ್ಕಿಂಗ್, ಒಳಗೆ ಚುಪ್ಪನ್ ಚುಪ್ಪಾಯಿ ಮಾಡ್ತೆ, ಏನೇನ್ ಡ್ಯಾಮೇಜ್ ಮಾಡಕ್ಕೋ ಹಾಗಾಗಿ ನಾವು ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ರಿವೋಲ್ಟ್ ಅನ್ನೋದು ನೇರವಾಗಿ ಗೊತ್ತಾಗೋದಿಲ್ಲ. ನಾನು ಶ್ರೀ ಅರವಿಂದನ್ನ ಫಾಲೋ ಮಾಡ್ತಾ ಇದ್ದೇನೆ 10, 15, 30 ವರ್ಷದಿಂದ ಅಂತ ನಾನು ಹೇಳ್ಕೋಬಹುದು. ಆದರೆ ಈ ಒಳಗಿನ ಒಂದು ಬಂಡಾಯ ಪ್ರವೃತ್ತಿ ಬಹಳ ಸೂಕ್ಷ್ಮವಾಗಿ ಅಂತರಂಗದಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಹಾಗಾಗಿ ಅದು ಯಾವ ಒಂದು ಮುಖ್ಯ ಸಂದರ್ಭದಲ್ಲಿ ತಲೆ ಹಾಕಿ ನಮ್ಮನ್ನ ಅಡ್ಡ ಹಾದಿ ಹಿಡಿಸ್ಲಿಕ್ಕೆ ನೋಡ್ತಾ ಇರ್ತದೆ. ಹಾಗಾಗಿ ನಾವು ಈ ಬಂಡಾಯ ಪ್ರವೃತ್ತಿಯ ಬಗ್ಗೆ, ರಿವೋಲ್ಟ್ ಟುವರ್ಡ್ಸ್ ದ ಡಿವೈನ್, ಇದನ್ನ ನಾವೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಪರೀಕ್ಷೆ ಮಾಡಿಕೊಂಡ್ರೆ ತಕ್ಷಣ ಗೊತ್ತಾಗ್ತದೆ, ಓ ಇದು ಎಲ್ಲೋ ಒಳಗಿನ ಬಂಡಾಯದಿಂದ ಬಂದಿದ್ದು ಅಂತ. 5-6 ವರ್ಷದ ನಂತರ ಗೊತ್ತಾಗ್ತದೆ ನಮಗೆ, ಯಾಕೆ ಹೀಗಾಗ್ತಾ ಇದೆ ನನಗೆ, ಇದು ಎಲ್ಲಿಯ ತೊಂದರೆ ಅಂತ ನಾವು ಗಮನವಿಟ್ಟು ನೋಡಿದಾಗ ನಮಗೆ ಗೊತ್ತಾಗೋದು ಅಂದ್ರೆ, ಒಳಗೆ ಎಲ್ಲೋ ಒಂದು ಬಗೆಯ ಬಂಡಾಯ ಇದೆ. ಇದು ದಿವ್ಯತೆಯನ್ನ ನಾವು ಒಪ್ಪಿಕೊಳ್ಳಲಾರದೆ ಹೋಗಿರುವಂಥ ಒಂದು ಸ್ಥಿತಿ. ಹೀಗೆ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಆಘಾತ ಆಗ್ತದೆ, ನಿಜ. ಆದ್ರೆ ಈ ಎಚ್ಚರಿಕೆಯನ್ನ ನಾವು ಯಾವಾಗಲೂ ವಹಿಸಬೇಕು. ಇಲ್ಲ ಅಂದ್ರೆ ಇದು ಒಳಗಿಂದಲೇ ನಮ್ಮನ್ನು ಕತ್ತರಿಸ್ತಾ ಇರ್ತದೆ. ನಾವು ಏನೇನು ಅಭಿಪ್ಸೆಯಿಂದ ಕಟ್ಟುತ್ತೇವೆಯೋ ಆ ಕಟ್ಟಿರುವುದನ್ನೆಲ್ಲ ಧ್ವಂಸ ಮಾಡ್ತಾ ಇರ್ತದೆ ಒಳಗಿಂದೊಳಗೆ. ಇದು ಬಹಳ ಸೂಕ್ಷ್ಮ ಸ್ತರದಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ಈ ಬಂಡಾಯದ ಬಗೆಗೆ ನಾವು ಬಹಳ ಅತಿ ಎಚ್ಚರದಿಂದ ಕೆಲಸ ಮಾಡಬೇಕು. ಅದರ ಬಗ್ಗೆ ಯಾವಾಗಲೂ
ಜಾಗೃತರಾಗಿರ್ಬೇಕು. ಈ ಒಂದು ಎಚ್ಚರಿಕೆ ಅಥವಾ ಪ್ರಿಕಾಷನ್ ನಂತರ ಈಗ ಚೈತ್ಯದ ಒಂದು ಸಂಪರ್ಕದ ಒಂದು ಕೆಲವು ಸೂಚನೆಗಳೇನು ಎಂಬುದ್ರ ಬಗ್ಗೆ ನೋಡ್ತಾ ಇದ್ವಿ. ಶ್ರೀ ಅರವಿಂದ್ರ ಹೇಳ್ತಾರೆ, ಚೈತ್ಯವು ಈ ಪ್ರಕೃತಿಯ ನಿಯಂತ್ರಣವನ್ನು ಕೈಗೆತ್ತಿಕೊಳ್ಳುತ್ತದೆ. ಯಾವಾಗ ಈ ನಮ್ಮ ಪ್ರಾಣಿಕ ಮತ್ತು ಮಾನಸದಗಳ ರಿವೋಲ್ಟ್ಸ್ ಕಡಿಮೆ ಆಗ್ತವೋ ಆವಾಗ ಚೈತ್ಯವು ಮುಂದೆ ಬಂದು ಸತ್ಯೆಯ ನಿಯಂತ್ರಣವನ್ನ, ಕಂಟ್ರೋಲನ್ನ ಕೈ ತಗೊಳ್ತದೆ. ಆ ಸಂತೋಷ ಮತ್ತು ಉಲ್ಲಾಸಗಳನ್ನು ಬೇರಾವುದು ಕೊಡಲಾರವೆಂಬುದು ನಿಜ. ಸೊ ಒಂದು ಸೂಚನೆ ಏನು? ಅದು ಒಂದು ಅತಿ ಸಂತೋಷವಾಗಿರುವಂತಹ ಕಾರ್ಯ. ಉಲ್ಲಾಸ, ಜಾಯ್, ಹ್ಯಾಪಿನೆಸ್ ಅಂಡ್ ಜಾಯ್, ಅದು ನಮ್ಮಲ್ಲಿ ಉಂಟಾಗ್ತಾ ಇದೆ ಅಂದ್ರೆ ಅದು ಒಂದು ಇಂಡೆಕ್ಸ್, ಒಂದು ಸೂಚನೆ ನಮಗೆ. ನನಗೆ ಚೈತ್ಯ ಪುರುಷದ ಸಂಪರ್ಕ ಇದೆ ಮತ್ತು ಆ ಹಾದಿಯಲ್ಲಿ ನಾನು ಮುಂದುವರಿತಾ ಇದ್ದೇನೆ. ಶಾಂತಿಯು ಮಾನಸ ಮತ್ತು ಪ್ರಾಣಿಕಗಳ ಮುಕ್ತತೆಯಿಂದ ಬರಬಹುದು, ಆದರೆ ಸತ್ಯೆಯ ಪ್ರಬಲ ಸಮತೆಯ ಬೆಳವಣಿಗೆಯಿಂದ ಅದು ಬರಬಹುದು. ಆದರೆ ಈ ಸಂತೋಷ ಮತ್ತು ಉಲ್ಲಾಸ, ಹ್ಯಾಪಿನೆಸ್ ಅಂಡ್ ಜಾಯ್, ಇವು ಚೈತ್ಯದಿಂದ ನೇರವಾಗಿ ಬರುವಂಥವು. ಮತ್ತೊಂದು ಕಡೆ ಶ್ರೀ ಅರವಿಂದರು ಬಹಳ ಸುಂದರವಾಗಿ ಒಂದು ಪತ್ರದಲ್ಲಿ ಬರೀತಾರೆ. ಅದು ಒಬ್ಬ ಶಿಷ್ಯನ ಪತ್ರಕ್ಕೆ ಕೊಟ್ಟಿರುವ ಉತ್ತರ. ಅದು ಈ ಪುಸ್ತಕದಲ್ಲಿ ಇಲ್ಲ ಅಂತ ಹೇಳಬೇಕಾಗಿದೆ. ಒಂದು ವೆಲ್ವೆಟಿ ಅನುಭವ ಆಗ್ತದೆ ಹೃದಯದಲ್ಲಿ. ನಾವು ಧ್ಯಾನಸ್ಥರಾಗಿದ್ದಾಗ ಮುಲಯಾಮ್ ಅಂತಾರೆ ಹಿಂದಿಲಿ, ಹೌದಿಲ್ಲ? ಮೃದು ಮೃದು ವೆಲ್ವೆಟಿ ಅಂದ್ರೆ ಮಖಮಲ್ ಅಂತೇವೆ ಕನ್ನಡದಲ್ಲಿ, ಹೌದಾ? ಮಖಮಲ್ಲಿನ ಸ್ಪರ್ಶ ಮಾಡಿದ್ರೆ ಒಂದು ರೀತಿ ಮೃದುವಾಗಿ ಮೆತ್ಮ್ಯಾತಿಗಿರತ್ತಲ್ಲ, ಆ ಅನುಭವ ಮತ್ತು ಅದರ ಜೊತೆಗೇನೆ ಒಂದು ಸ್ವೀಟ್ನೆಸ್, ಮಾಧುರ್ಯ. ನಾವು ಚೈತ್ಯವನ್ನ ಸ್ಪರ್ಶ ಮಾಡಿದೀವಿ ಅಂದ್ರೆ ನಮಗೆ ಈ ಮಖಮಲ್ಲಿನ ಅನುಭವ ಮತ್ತು ಮಾಧುರ್ಯದ ಅನುಭವಗಳು ಆಗುತ್ತವೆ. ಅದು ಡೆಫಿನೆಟ್ಲಿ ಇದೆ. ನೀನು ಚೈತ್ಯವನ್ನ ಮುಟ್ಟಿದ್ದಿ ಅನ್ನೋದಕ್ಕೆ ಇರುವಂತಹ ಸಂಜ್ಞೆಗಳು. ನಮಗೆ ಇದು ಒಂದು ಲ್ಯಾಂಡ್ ಮಾರ್ಕ್, ಒಂದು ಮಾರ್ಗದರ್ಶಕ. ಅದನ್ನು ಅವರವರಿಗೆ ಪರೀಕ್ಷೆ ಮಾಡಬೇಕು. ನಾವಿಲ್ಲಿ ಹೇಳಿದ್ದೇವೆ, ಶ್ರೀ ಅರವಿಂದರ ಯೋಗದಲ್ಲಿ ಯಾರು ಅಡಾಪ್ಟ್ಗಳು, ದೀಕ್ಷಾ ಗುರುಗಳು ಯಾರೂ ಇಲ್ಲ. ನಿಮಗೆ ನೀವೇ ಗುರು, ಅಥವಾ ನಿಮ್ಮೊಳಗಿರೋ ಶ್ರೀ ಅರವಿಂದರೇ ಗುರು, ಅಥವಾ ನಿಮ್ಮ ಚೈತ್ಯ ಪುರುಷವೇ ನಮ್ಮ ಗುರು. ನಾವು ಅದರನ್ನ ಪಾಲನೆ ಮಾಡಬೇಕು, ಅದನ್ನ ಅನುಸರಿಸಿ ಹೋಗಬೇಕು. ಅದೇ ಯೋಗ. ಹಾಗಾಗಿ ಈ ಒಂದು ಇಂಡಿಸೀಸ್ ಏನಿದೆ, ಈ ಸೂಚ್ಯಾಂಕಗಳು ನಮಗೆ ಬಹಳ ಉಪಯೋಗಕ್ಕೆ ಬರ್ತವೆ. ಆಮೇಲೆ ಇನ್ನೂ ಒಂದು ಮುಖ್ಯ ಲಕ್ಷಣವನ್ನ ಶ್ರೀ ಅರವಿಂದರು ಹೇಳ್ತಾರೆ. ಅದು ಸೆರೆಮನೆಯಿಂದ ಬಿಡುಗಡೆಯಾದ ಅಂತಹ ಅರಿವು ಅಥವಾ ಭಾವನೆಯು ಚೈತ್ಯ ಪುರುಷದ ಉದಯದಲ್ಲಿ ಅಥವಾ ಮೇಲಿರುವ ಚೇತನದ ಸಾಕ್ಷಾತ್ಕಾರದಲ್ಲಿ ಯಾವಾಗಲೂ ಆಗುತ್ತದೆ. ಇದು ಕೇವಲ ಚೈತ್ಯದಲ್ಲಿ ಮಾತ್ರ ಅಲ್ಲ, ಸ್ಪಿರಿಟ್, ಆತ್ಮ ಸಾಕ್ಷಾತ್ಕಾರದಲ್ಲೂ ಆಗುತ್ತದೆ. ಇದು ಸೆಲ್ಫ್ ರಿಯಲೈಸೇಷನ್ ನಲ್ಲಿ. ಆದರೆ ಈ ಮಾಧುರ್ಯ ಅನ್ನೋದು ಚೈತ್ಯದ ವಿಶೇಷತೆ. ಈ ವೆಲ್ವೆಟಿ ಅನುಭವ, ಮುಕ್ತತೆ, ಬಿಡುಗಡೆ, ರಿಲೀಸ್, ಎ ಸೆನ್ಸ್ ಆಫ್ ರಿಲೀಸ್ ಅಂತಾರೆ ಶ್ರೀ ಅರವಿಂದ್. The sense of release as if from jail always accompanies this emergence of the psychic being or the realization of the self above. ಅದು ಜೀವಾತ್ಮನೂ ಆಗಬಹುದು, ಕೇವಲ ಆತ್ಮತತ್ವ ಅಲ್ಲ. ಯಾಕಂದ್ರೆ ಕ್ಯಾಪಿಟಲ್ ಎಸ್ ಇಲ್ಲ, ಅಲ್ಲಿ ಸ್ಮಾಲ್ ಎಸ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಕೇರ್ಫುಲ್ ಆಗಿ ಬರೀತಾರೆ ಶ್ರೀ ಅರವಿಂದರು ಅಂತ. ನಾವು ಸೆಲ್ಫ್, ನಾವೇನು ಸ್ವತೆ ಅಂತ ನಾನು ಅನುವಾದ ಮಾಡಿದ್ದೇನೆ, ಅದು ಆತ್ಮ, ಕ್ಯಾಪಿಟಲ್ ಸೆಲ್ಫ್, ಜೀವಾತ್ಮ.
ಮತ್ತು ಸೈಕಿಕ್ ಬೀಯಿಂಗ್, ಜೀವ, ಇವನ್ನೆಲ್ಲವನ್ನು ಕಿಚಡಿ ಮಾಡಿ ಒಂದೇ ಶಬ್ದ ಉಪಯೋಗಿಸ್ಬಿಟ್ರೆ ಅಂಥ ಅನುವಾದದಿಂದ ನಮಗೆ ತಿಳಿಯುವಂಥದ್ದು ಏನಿದೆ? ಒಂದು ಗೊಂದಲವನ್ನ ಮಾತ್ರ ನಿರ್ಮಾಣ ಆಗಬಹುದು ಅಷ್ಟೇ. ಅದರಲ್ಲಿ ಶ್ರೀ ಅರವಿಂದರು ಈ ಮಟ್ಟಕ್ಕೆ ಶಬ್ದಗಳ ಒಂದು ಕರಾರುವಾಕ್ಕತೆಗೆ ಬೆಲೆ ಕೊಟ್ಟಿರ್ತಾರೆ. ಆಮೇಲೆ ಶ್ರೀಮಾತೆಯವರ ಒಂದು ಬಹಳ ಸುಂದರವಾದ ಒಂದು ಕೊಟೇಶನ್ ಇದೆ, ಉಲ್ಲೇಖ. ಈ ಚೈತ್ಯವು ಮುಂದೆ ಬಂದಾದ ಮೇಲೆ ಅದು ಹಿಂದೆ ಸರಿಯಬಹುದೇ ಅನ್ನೋದು ಪ್ರಶ್ನೆ. ಇದು ಸಾಮಾನ್ಯವಾಗಿ ಆಗ್ತದೆ ಅಂತಾರೆ ಶ್ರೀಮಾತೆಯವರು. ಇದು ಆಗೋದೇ. ನಾವು ಆಗ್ಲೇ ನೋಡಿದ್ವಿ ಶ್ರೀ ಮಾತಾ ಅರವಿಂದರ ಪೂರ್ಣಯೋಗದಲ್ಲಿ ನಾವು ಪ್ರೋಗ್ರೆಸಿವ್ಲಿ ಪ್ರಗತಿಪರವಾಗಿ ಸಂಗತಿಗಳನ್ನ ತಿಳ್ಕೋತೇವೆ. ಸಾಕ್ಷಾತ್ಕಾರವೂ ಸಹ ಪ್ರಗತಿಪರವಾಗಿ ಆಗುವಂತಹದು. ಹಾಗಾಗಿ ಒಮ್ಮೆ ಚೈತ್ಯದ ಸಂಪರ್ಕ ಬಂದು ಅದು ಹಿಂದೆ ಸರಿಯಬಹುದು. ನಾವು ಅವಾಗ ಅದಕ್ಕಾಗಿನೇ ತಡಬಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅದನ್ನ ಮತ್ತೆ ಪಡಿಬೇಕು ಅನ್ನೋ ಒಂದು ಹಂಬಲಕ್ಕೆ ಬೀಳ್ತವೆ. ಒಂದು ಅಭಿಪ್ಸೆ ತೀವ್ರವಾಗಿ ಜಾಗೃತ ಆಗ್ತದೆ. ಅದಕ್ಕೆ ಶ್ರೀಮಾತೆಯವರಂತಾರೆ, ಎರಡನೇ ಬಾರಿ ಸಂಪರ್ಕವು ಸುಲಭವಾಗಿ ಉಂಟಾಗುತ್ತದೆ. ಹೀಗೆ ಅದು ರಿಪೀಟೆಡ್ಲಿ ಪುನರಪಿಸುತ್ತಾ ಆವರ್ತನೆ ಒಳಪಟ್ಟು ಆಗುತ್ತಾ ನಮಗೆ ಚೈತ್ಯದ ಸಾಕ್ಷಾತ್ಕಾರದ ಅಥವಾ ಸಂಪರ್ಕದ ಸ್ಟೆಬಿಲಿಟಿ, ಸ್ಥಿರತೆ ಒಂದು ಒದಗಿ ಬರುತ್ತದೆ. ಅದು ಹಲವಾರು ವರ್ಷಗಳಲ್ಲಿ, ಕೆಲವೊಮ್ಮೆ ದಶಕಗಳಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ. ಈಗ ಚೈತ್ಯದ ಒಂದು ಸ್ಟೆಬಿಲಿಟಿ ಆಗಿದೆ. ನಾನು ಚೈತ್ಯದ ಸಂಪರ್ಕದಲ್ಲಿ ಹೆಚ್ಚು ಕಡಿಮೆ 100% ಯಾವುದು ಇರೋದಿಲ್ಲ. ಆದ ಕಾರಣ ಕನಿಷ್ಠ ಸತತವಾಗಿ ಸಂಪರ್ಕದಲ್ಲಿ ಇದ್ದೇನೆ ಅನ್ನೋದಕ್ಕೆ ಯಾವುದಾದ್ರೂ ಸೂಚ್ಯಂಕಗಳಿವೆಯೇ? ಅದನ್ನ ಶ್ರೀಮಾತೆಯವರು ಹೇಳ್ತಾರೆ. ಅತೃಪ್ತಿ, ಖಿನ್ನತೆ, ಬಂಡಾಯ, ತಿರುಗಿ ಬೀಳೋದು ಅಂತೀವಿ ಕನ್ನಡದಾಗ, ಬಂಡಾಯ, ಸುಸ್ತು, ಟಯರ್ಡ್ನೆಸ್, ಯಾವುದ್ರ ಬಗ್ಗೆನೂ ಒಂದು ಲವಲವಿಕೆ ಇರಲಾರದೆ ಇರೋದು. ಈ ಎಲ್ಲ ತೊಂದರೆಗಳು ಒಬ್ಬನು ಪ್ರಜ್ಞೆಯಲ್ಲಿ ಒಂದು ಹೆಜ್ಜೆ ಹಿಂದಿರಿಸುವ ರೂಢಿ ಮಾಡಿಕೊಂಡು ತನ್ನ ಚೈತ್ಯ ಪ್ರಜ್ಞೆಯ ಪರದೆಯನ್ನು ನೋಡಬಲ್ಲವನಾದರೆ, ಇದು ಅವ್ರು ಕೊಟ್ಟಿರುವಂತಹ ಒಂದು ಸೂಚನೆ ನಮಗೆ. ಏನು? ಮೊಟ್ಟ ಮೊದಲು ಅತೃಪ್ತಿ ಇರೋದಿಲ್ಲ ಚೈತ್ಯ ಸಂಪರ್ಕದಲ್ಲಿ. ಸತತವಾಗಿದ್ರೆ ಖಿನ್ನತೆ, ಡಿಪ್ರೆಷನ್. ಇದು ಯೋಗದಲ್ಲಿ ಇರುವಂಥ ಅತಿ ದೊಡ್ಡ ಒಂದು ತೊಂದರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಕೇವಲ ಸೈಕಿಕ್ ಪೇಷಂಟ್ಸ್, ಮನೋರೋಗಿಗಳಿಗೆ ಇರುವಂಥದ್ದು ಅಂತ ತಿಳಿಬಾರದು. ಆಶ್ರಮದ ಸಾಧಕರಿಗೆ ಶ್ರೀ ಮಾತಾ ಅರವಿಂದರು ಬರೆದಿರುವ ಪತ್ರಗಳನ್ನೆಲ್ಲ ನಾವು ನೋಡಿದರೆ ಗೊತ್ತಾಗ್ತದೆ, ಹೆಚ್ಚು ಕಡಿಮೆ ಎಲ್ಲರೂ 98% ಒಂದಲ್ಲ ಒಂದು ಸಮಯದಲ್ಲಿ ಈ ಬಗೆಯ ಡಿಪ್ರೆಷನ್ಗೆ, ಆಧ್ಯಾತ್ಮಿಕ ಖಿನ್ನತೆಗೆ ಒಳಗಾಗುತ್ತಾರೆ. ಅದರ ಅಂತರಾಳದಲ್ಲಿ ಇರೋದು ಈಗಾಗಲೇ ಹೇಳಿದ್ವಿ, ಏನು? ಬಂಡಾಯ. ಸಮ್ ಪಾರ್ಟ್ ಆಫ್ ದ ಬೀಯಿಂಗ್ ಈಸ್ ರೆಫ್ಯೂಸಿಂಗ್ ಟು ಕೋಆಪರೇಟ್. ಇಟ್ ಈಸ್ ಇನ್ ರಿವೋಲ್ಟ್ ವಿತ್ ದ ಡಿವೈನ್. ನೋಡಿ ಹೀಗೆ ಹೇಗೆ ಬಂತು ಸಂದರ್ಭ. ಹಾಗಾಗಿನೇ ನಾವು ಈ ಬಂಡಾಯವನ್ನ ಪ್ರಾರಂಭದ ಹಂತಗಳಲ್ಲೇ ಗುರುತಿಸಬೇಕು. ಆಮೇಲೆ ಈ ಅತೃಪ್ತಿ ಅನ್ನೋದು, ನಾನು ಇಷ್ಟು ವರ್ಷ ಪ್ರಯತ್ನ ಮಾಡ್ತಾ ಇದ್ದೇನೆ, ನನಗೇನು ಸಿಕ್ಕಿಲ್ಲ. ಬಹುಶಃ ನಿರೋಧ ಬರನ್ರು
ಶ್ರೀ ಅರವಿಂದ್ರಿಗೆ ಬರೀತಾ, 6 ವರ್ಷ ಆಗೋಯ್ತು ನಾನು ಆಶ್ರಮಕ್ಕೆ ಸೇರಿ, ನನಗೆ ಎಂಥದ್ದು ಅನುಭವ ಆಗಿಲ್ಲ, ಏನ್ ಮಾಡ್ದಂಗಾಯ್ತು, ಆಶ್ರಮ ಬಿಟ್ಟು ಹೋಗ್ತಾನೆ ನಾನು. ಇದು ಎಲ್ಲಾರು ಒಂದು ರಿಫ್ರೇನ್ ಅಂತೇವೆ, ಅಂದ್ರೆ ಒಂದು ಅನುಪಲ್ಲವಿ. ಎಲ್ಲಾರು ಬರಿತಾ ಇದ್ದ ಪತ್ರಗಳ ಒಂದು ಅನುಪಲ್ಲವಿ ಅಂದ್ರೆ ನಾನು ಆಶ್ರಮ ಬಿಟ್ಟು ಹೋಗ್ತಾನೆ. ಯಾಕೆ? ಇದು ಒಂದು ಬಗೆಯ ಅತೃಪ್ತಿ. ಒಂದು, ಇನ್ನೊಬ್ಬನಿಗೆ ಆಗಿದೆ ಅಂತ ನನಗಾಗಬೇಕು ಅಂತ ಬಯಸೋದು ಒಂದನೇ ತಪ್ಪು. ಇನ್ನೊಬ್ಬನಿಗೆ ಆಗಿರುವಂಥದ್ದೇ ನನಗಾಗಬೇಕು ಅನ್ನೋದು ಎರಡನೇ ತಪ್ಪು. ಮೂರನೇದು, ಇನ್ನೊಬ್ಬನಿಗೆ ಎಷ್ಟು ಬೇಗನೆ ಆಯ್ತು ಅಷ್ಟು ಬೇಗನೆ ನನಗೂ ಆಗಬೇಕು ಅನ್ನೋದು ಮೂರನೇ ತಪ್ಪು. ಇವೆಲ್ಲ ದೋಷಗಳು. ಪ್ರತಿಯೊಂದು ಜೀವಿಯ ಬೆಳವಣಿಗೆ ವಿಶಿಷ್ಟವಾಗಿರುತ್ತದೆ. ಆದ ಕಾರಣ ಪ್ರತಿಯೊಬ್ಬರು ತಮ್ಮ ತಮ್ಮದೇ ಗತಿ ಅಂದ್ರೆ ರೇಟ್ ಆಫ್ ಡೆವಲಪ್ಮೆಂಟ್ ನಲ್ಲಿ ಬೆಳೆಯುತ್ತಾರೆ. ಎಲ್ಲಾರ್ಗೂ ಒಂದೇ ಬಗೆ ಸಾಕ್ಷಾತ್ಕಾರ ಆಗೋದಿಲ್ಲ, ಎಲ್ಲರೂ ಒಂದೇ ರೇಟ್ ನಲ್ಲಿ ಬೆಳೆಯುವುದಿಲ್ಲ. ಎಲ್ಲರೂ ಚೈತ್ಯದ ಸ್ಪರ್ಶ ಆದರೂ ಅದು ಸ್ಪರ್ಶದ ಭಾಗಗಳು ಫಿಸಿಕಲ್ ನಲ್ಲಿರಬಹುದು, ವೈಟಲ್ ನಲ್ಲಿರಬಹುದು, ಮೆಂಟಲ್ ನಲ್ಲಿರಬಹುದು. ಹಾಗಾಗಿ ನಮ್ಮ ಹಿಂದಿನ ಗತದ ಒಂದು ಬೆಳವಣಿಗೆಯ ಅನುಸಾರವಾಗಿ ಈ ಒಂದು ಚೈತ್ಯದ ತೆರೆಯುವಿಕೆ ಇರ್ತದೆ. ಹಾಗಾಗಿ ನೇರವಾದ ಹೋಲಿಕೆಗಳನ್ನ ಅಂದ್ರೆ ಇನ್ನೊಬ್ಬರ ಜೊತೆಗೆ ನಾವು ಹೋಲಿಸಿಕೊಂಡು ನೋಡುವುದನ್ನ ಕನಿಷ್ಠ ಆಧ್ಯಾತ್ಮದಲ್ಲಿ ಮಾಡಬಾರದು. ಇದು ಶ್ರೀಮಾತಾ ಅರವಿಂದರ ಬೋಧನೆ. ಶ್ರೀ ಅರವಿಂದರು ಇನ್ನೊಂದು ಪತ್ರದಲ್ಲಿ ಹೀಗೆ ಬರೀತಾರೆ, ನಿನ್ನೊಳಗೆ ದಿವ್ಯವಾದ ಚೈತ್ಯ ಸತ್ತೆಯೊಂದಿದೆ. ಶ್ರೀಮಾತೆಯವರ ನೇರ ಅಂಶ ಒಂದಿದೆ, ಅದು ದೋಷರಹಿತವಾಗಿದೆ. ಇದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಕಂಡು ಬಂತು. ನೇರ ಅಂಶ, ಇಟ್ ಈಸ್ ಅ ಡೈರೆಕ್ಟ್ ಪೋರ್ಷನ್ ಆಫ್ ದ ಡಿವೈನ್ ಮದರ್, ದಟ್ ಈಸ್ ನಮ್ಮ ಪಾಂಡಿಚೇರಿಯ ಶ್ರೀಮಾತೆಯವರ ಅಂಶ ನಿನ್ನಲ್ಲಿದೆ. ಆಲ್ ಸೈಕಿಕ್ ಬೀಯಿಂಗ್ಸ್ ಅನ್ನೋದು ವಿಶ್ವದ ಆದಿಯಲ್ಲೇ, ಸೃಷ್ಟಿಯ ಆದಿಯಲ್ಲೇ ಇರಿಸಲ್ಪಟ್ಟಿರುವಂತಹ ಒಂದು ಕಿಡಿ. ಅದು ಬೆಳೆದು ಚೈತ್ಯ ಪುರುಷ ಆಗ್ತದೆ, ಅದನ್ನಲ್ಲೇ ನಾವು ನೋಡಿದ್ದೇವೆ. ಹಾಗಾಗಿ ಅದು ಶ್ರೀಮಾತೆಯವರ ಅಂಶ, ಅದು ನೇರವಾಗಿ ಸಂಪರ್ಕದಲ್ಲಿರುವಂಥದ್ದು, ನೇರವಾದ ಅಂಶ ಅದು. ಆ ಭರವಸೆ ನಮಗಿದ್ರೆ ನಾವು ಈ ಅತೃಪ್ತತೆ, ಖಿನ್ನತೆ ಅಥವಾ ರಿವೋಲ್ಟ್, ಬಂಡಾಯಕ್ಕೆ ಒಳಗಾಗುವುದಿಲ್ಲ. ಒಂದು ಬಗೆಯ ಕನ್ವಿಕ್ಷನ್. ಶ್ರದ್ಧೆ ಅನ್ನೋದು ತುಂಬಾ ದೊಡ್ಡ ಶಬ್ದ ಆಗೋಗ್ತದೆ. ಒಂದು ವಿಶ್ವಾಸ ಇರಬೇಕು ಪ್ರಾರಂಭದಲ್ಲಿ, ಮಾನಸಿಕ ವಿಶ್ವಾಸ. ನಾನು ಸರಿದಾರಿಯಲ್ಲಿದ್ದೇನೆ, ಅವರು ನನ್ನನ್ನ ಕರ್ಕೊಂಡು ಹೋಗ್ತಾರೆ, ನನ್ನ ಸಮರ್ಪಣೆ ಸರಿಯಾಗಿದೆಯೋ ಇಲ್ಲೋ ಇದನ್ನ ನಾನು ಪರೀಕ್ಷಿಸುವುದು ಅಷ್ಟೇ ನನ್ನ ಕೆಲಸ, ಉಳಿದಿದ್ದು ಶ್ರೀಮಾತೆಯವರು ಮಾಡ್ತಾರೆ. ಇದು ನಮಗೆ ಇರಬೇಕಾಗಿರುವಂತಹ ಒಂದು ಕನ್ವಿಕ್ಷನ್, ಒಂದು ವಿಶ್ವಾಸ, ಒಂದು ದೃಢ ನಿರ್ಧಾರ. ಶ್ರೀ ಅರವಿಂದರು ಇಲ್ಲಿ ಹೇಳ್ತಾರೆ, ಯಾವುದೇ ಬಗೆಯ ಏಕಾಗ್ರತೆ ಮತ್ತು ಅದು ತರುವ ಅನುಭವಗಳಿಂದ ಈ ತೆರೆದುಕೊಳ್ಳುವಿಕೆ ಘಟಿಸಿ ವ್ಯಕ್ತಿಯ ಒಳಗಿನ ಈ ನವಪ್ರಜ್ಞೆ ಮತ್ತು ಪ್ರಕೃತಿಗಳು ಬೆಳೆದು ಹೊರಬರುತ್ತವೆ. ನಾವು ಸಾಧಕರು ತಮ್ಮ ಇಚ್ಛೆಯನ್ನು ಉಪಯೋಗಿಸಿ ಪ್ರಾಣಿಕದ ಕಾಮನೆ ಮತ್ತು ತಪ್ಪು ಚಲನೆಗಳನ್ನು ತಿರಸ್ಕರಿಸಲು ಬಯಸುತ್ತೇವೆ. ಹಾಗೆ ಮಾಡುವುದರಿಂದ ನಿಜ ಪ್ರಜ್ಞೆಯ ಉದಯ ಸಾಧ್ಯವಾಗುತ್ತದೆ. ಇದು ಶ್ರೀ ಮಾತಾ ಅರವಿಂದರು ನಮಗೆ ಕೊಟ್ಟಿರುವಂತಹ ಒಂದು ಗೈಡ್ ಲೈನ್ಸ್, ಒಂದು ಮಾರ್ಗದರ್ಶನ. ನಮ್ಮ ಪ್ರಾಣಿಕ ಪ್ರಜ್ಞೆಯ ವೈಟಲ್ ಕಾನ್ಷಿಯಸ್ನೆಸ್, ಮೆಂಟಲ್ ಕಾನ್ಷಿಯಸ್ನೆಸ್ ಒಂದು ಮಟ್ಟಿನ ಹದಕ್ಕೆ ಬಂದು ಅವು ರೂಪಾಂತರವಾಗಲು ಒಪ್ಪಿಕೊಳ್ಳಬೇಕು. ಇದು ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಚೈತ್ಯದ ಪ್ರಗತಿ ಸಾಧ್ಯವಿಲ್ಲ.
ನಾವು ಯಾತಕ್ಕೆ ಮುಂದುವರಿಯೋದಿಲ್ಲ ಅನ್ನೋ ಕಾರಣಗಳನ್ನ ಇವುಗಳಲ್ಲಿ ಹುಡುಕಬೇಕು. ಒಂದು ಶುದ್ಧೀಕರಣ ಮತ್ತು ಮುಡಿಪು, ಎರಡನೇದು ನಮ್ಮ ಒಂದು ಸರಿಯಾದ ಬೆಳವಣಿಗೆ, ಕಾನ್ಸಿಕ್ರೇಷನ್, ಮತ್ತು ನಮ್ಮಲ್ಲಿ ಬಂಡಾಯ ಇರಲಾರದೆ ಇರುವಂಥ ಭಾಗಗಳಿಗೆ ನಾವು ಹೆಚ್ಚು ಒತ್ತಾಯ ಕೊಡಬೇಕು. ಮತ್ತು ಬಂಡಾಯ ಇರುವುದನ್ನ ಶ್ರೀ ಮಾತಾರವಿಂದರಿಗೆ ಸಮರ್ಪಣೆ ಮಾಡಬೇಕು. ಯಾಕಂದ್ರೆ ಅದನ್ನ ನೇರ್ಪು ಮಾಡೋ ಶಕ್ತಿ ಶ್ರೀ ಮಾತಾರವಿಂದರಲ್ಲಿ ಇರೋದು. ಇದು ಸಮರ್ಪಣಾ ಯೋಗ. ಈ ದಿವಸ ಇಷ್ಟಕ್ಕೆ ನಿಲ್ಲಿಸುವ. ಏನಾದರೂ ಪ್ರಶ್ನೆಗಳಿದ್ರೆ ಒಂದೆರಡು ಪ್ರಶ್ನೆಗಳನ್ನ ನೋಡಬಹುದು. ಅಲ್ಲ, ಇದು ನಾವು ಸೈಕಿಕ್ ಬೀಯಿಂಗ್ ಮತ್ತೆ ಡೆಸ್ಟಿನಿ, ಇದು ವಿಧಿ ಅಂತೀವಲ್ಲ, ಅದಕ್ಕೆ ರಿಲೇಟ್ ಮಾಡಿದ್ರೆ ಇವಾಗ ಸೈಕಿಕ್ ಬೀಯಿಂಗ್ ಒಂದೊಂದು ಬರ್ತಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಬರ್ತ್ ತಗೊಳುತ್ತಲ್ಲ, ಅದನ್ನ ಆ ಬರ್ತ್ಗೆ ವಿಧಿ ಡೆಸ್ಟಿನಿ ಅಂತ ತಗೋಬೋದಾ? ತಗೋಬಹುದು. ಯಾಕಂದ್ರೆ ವಿಧಿಯನ್ನ ಶ್ರೀ ಮಾತಾರವಿಂದರ ಯೋಗದಲ್ಲಿ ನಿರ್ಧರಿಸೋದು ಚೈತ್ಯ ಪುರುಷ ಅಥವಾ ನಮ್ಮ ಸ್ಪಾರ್ಕ್ ಸೋಲ್, ಜೀವ ಅಂತ ನಾವೇನಂತೇವೆ. ಇಟ್ ಈಸ್ ಎಬೋ ಡೆಸ್ಟಿನಿ. ಹಾಗಾಗಿ ಇಟ್ ಈಸ್ ಮಚ್ ಮೋರ್ ಪವರ್ಫುಲ್ ದ್ಯಾನ್ ಡೆಸ್ಟಿನಿ. ಇದು ನಮಗೆ ಅರ್ಥ ಆದ್ರೆ ಸಾವಿತ್ರಿ ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಹೇಗೆ ಕೇವಲ ಮನುಷ್ಯಳಾದ ಒಬ್ಬ ರಾಜನ ಮಗಳು ಅಥವಾ ರಾಜಕುಮಾರಿ ಆಗಿರುವಂಥ ಸಾವಿತ್ರಿಯು ಒಬ್ಬ ದೇವತೆ, ಅದು ಏನು ಒಬ್ಬ ಪ್ರಬಲ ದೇವತೆ, ಮೃತ್ಯುವಂತ ಪ್ರಬಲ ದೇವತೆಯನ್ನ ಚಾಲೆಂಜ್ ಮಾಡಿ ಅವನಿಗೆ ಸವಾಲು ಎಸೆದು ಅವನನ್ನ ಗೆಲ್ಲುತ್ತಾಳೆ, ಅವನ ಮೇಲೆ ವಿಜಯನ್ನ ಸಾಧಿಸ್ತಾಳೆ. ಯಾವ ಬಲದಿಂದ? ಈ ಚೈತ್ಯ ಪುರುಷದ ಬಲದಿಂದ ಅಥವಾ ಜೀವ ಬಲದಿಂದ. ಇಟ್ ಈಸ್ ವಿತ್ ದ ಪವರ್ ಆಫ್ ದಿ ಸೋಲ್. ಹಾಗಾಗಿ ಚೈತ್ಯವು ಒಂದು ಜನ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ನಮ್ಮ ಜೀವದ ಸಂಪೂರ್ಣ ಹಿಸ್ಟ್ರಿ, ಚರಿತ್ರೆಯನ್ನೇ ಬಲ್ಲದು. ಅದಕ್ಕೆ ಯುಗಮಾನಗಳ ಯಾತ್ರೆ ಅಂದ್ರು ಶ್ರೀ ಅರವಿಂದ್. ರೈಟ್? ಇಟ್ ಈಸ್ ಅನ್ ಯೂನಿಕ್ ಟ್ರಾವೆಲರ್, ಇಟ್ ಈಸ್ ಅ ಟೈಮ್ ಟ್ರಾವೆಲರ್. ನಮ್ಮ ಜನ್ಮಾಂತರಗಳಲ್ಲಿ ಏನೇನು ಬದಲಾವಣೆ ಬೇಕೋ ಅದನ್ನೆಲ್ಲ ಮೊದಲೇ ಅದು ತಿಳ್ಕೊಂಡಿರ್ತದೆ. ಆದ ಕಾರಣ ಆಯಾ ಜನ್ಮದಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಅದು ಪೂರ್ಣಗೊಳಿಸ್ತಾ ಅಥವಾ ಪೂರ್ಣಗೊಳಿಸ್ತಾ ಫುಲ್ಫಿಲ್ ಮಾಡ್ತಾ ಹೋಗ್ತದೆ. ಹಾಗಾಗಿ ಅದೇ ನಮ್ಮ ನಿಜವಾದ ಡೆಸ್ಟಿನಿ. ವಿಧಿಗೆ ಶ್ರೀ ಅರವಿಂದರು ಅಷ್ಟು ದೊಡ್ಡ ಮಣೆಯನ್ನು ಹಾಕುವುದಿಲ್ಲ. ಅದರ ಅತಿ ಸುಂದರವಾದ ವರ್ಣನೆ ಅಂದ್ರೆ ಮತ್ತೆ ಸಾವಿತ್ರಿಯಲ್ಲಿ ದ ಪ್ರಾಬ್ಲಮ್ ಆಫ್ ಡೆಸ್ಟಿನಿ ನೋಡಬಹುದು. ರಾಣಿ ಮಾಳವಿ, ಅಲ್ಲಿ ರಾಣಿ ಅಂತ ಮಾತ್ರ ಕರೆದಿದ್ದಾರೆ, ಅಶ್ವಪತಿಯ ಕುಟುಂಬ ಮನೆಯವರು. ರಾಣಿ ಕೇಳ್ತಾಳೆ ನಾರದ ಮಹರ್ಷಿಗೆ, ನಾವು ವಿಧಿಯ ಕೈಗೊಂಬೆಗಳೇ, ಯಾಕೆ ನನ್ನ ಮಗುವಿಗೆ ಒಂದೇ ವರ್ಷದಲ್ಲಿ ಸಾಯುವಂತ ಗಂಡನ್ನ ಆರಿಸ್ಕೊಂಡ್ಬಂದ್ಲು? ಇದು ಎಂಥ ವಿಧಿ, ಅಯ್ಯೋ ವಿಧಿಯೇ ಅಂತಾಳೆ. ಅದಕ್ಕೆ ನಾರದ ಮಹರ್ಷಿಗಳು ಕೊಟ್ಟಿರೋ ಉತ್ತರ ಒಂದು ಕ್ಯಾಂಟೋ ಉದ್ದಕ್ಕೂ ಹರಿತದೆ, ಒಂದು ಸರ್ಗದ ಉದ್ದಕ್ಕೂ ಇದೆ. ಅದನ್ನ ಮತ್ತೊಂದು ಪ್ರಬಂಧವಾಗಿನೇ ಮಾಡಬೇಕಂತಿದೆ. ಆದ ಕಾರಣ ಅದರಲ್ಲಿ ನಾವು ನೋಡಬಹುದು ಈ ವಿಧಿಯ ಪ್ರಶ್ನೆ. ಯಾಕಂದ್ರೆ ಇದು ಎಲ್ಲ ತಾತ್ವಿಕರನ್ನು ಕಾಡಿರುವಂಥದ್ದು, ನಮ್ಮ ಪುರಾಣಗಳಲ್ಲಿನೂ ಅತಿಯಾಗಿ ಚರ್ಚೆಗೆ ಒಳಪಟ್ಟಿರುವಂಥದ್ದು. ವಿಧಿ, ಹಣೆ ಬರಹ, ಬ್ರಹ್ಮನ ಬರಹ, ಮನುಷ್ಯ ಒಬ್ಬ ಕೊಟಪುತಲಿ, ಒಂದು ಕೈಗೊಂಬೆ. ಈ ತತ್ವಗಳು ಬಹಳ ಹರಡಿವೆ ನಮ್ಮಲ್ಲಿ. ಇದು ಯಾವುದನ್ನು ಶ್ರೀ ಅರವಿಂದರು ಒಪ್ಪೋದಿಲ್ಲ. ಮತ್ತೊಮ್ಮೆ ನೋಡೋಣ ಅದನ್ನೇ. ಓಕೆ, ಥ್ಯಾಂಕ್ ಯು. ಮತ್ತೆ ಯಾವುದು ಪ್ರಶ್ನೆಗಳಿಲ್ಲ ಅನ್ನೋದಾದ್ರೆ